ನಮ್ಮ ಡಿಎಕ್ಷನ್ ಮಾರ್ನಿಂಗ್ ಮಂತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಓಕೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತೇ ಸಕ್ಸಸ್ ಅಂತ ತುಂಬ ಲೀಡರ್ಸ್ ಎಲ್ಲ, ಈಗ ಶೆಟ್ಟಿ ಸರ್ ಆಗಿರ್ಬೋದು, ನಾವಾಗಿರ್ಬೋದು, ತುಂಬ ಒಳ್ಳೊಳ್ಳೆ ಲೀಡರ್ಸ್ ನಮ್ಮಲ್ಲಿದ್ದಾರೆ. ಅವರೆಲ್ಲ ಕೇಳೋದು ಒಂದೇ, ಸಕ್ಸಸ್ ಅಂದರೆ ಸಿಸ್ಟಮ್ 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 ಅಂತ ಹೇಳ್ತಾ ಇರ್ತಾರೆ. ತುಂಬ ಜನಕ್ಕೆ ಹೊಸಬರು ಇರ್ಬೋದು ಅಥವಾ ಸ್ಟಾರ್ ಏಜೆಂಟ್ ಇರ್ಬೋದು, ತುಂಬ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಏನಂತ ಅಂದರೆ, ಸರ್ ವಾಟ್ ಈಸ್ ಅ ಸಿಸ್ಟಮ್? ಏನು ಸಿಸ್ಟಮ್ 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 ಅಂತ ಹೇಳ್ತಾ ಇರ್ತೀರ ಯಾವಾಗಲೂ, ಸಿಸ್ಟಮ್ ಸಿಸ್ಟಮ್ ಅಂತ, ಏನು ಸಿಸ್ಟಮ್ ಅಂತ. ಅದ್ರ ಬಗ್ಗೆ ನಿಮ್ಮೊಂದು ಹಾಫ್ ಆನ್ ಅವರ್ ಮಾತಾಡಲಿಕ್ಕಿದ್ದೇನೆ ಸಿಸ್ಟಮ್ ಬಗ್ಗೆ. ಈಗ ನಾವು ತಗೊಳ್ಳಿ, ನಾನು ಇಲ್ಲಿ ಉತ್ತರ ಕರ್ನಾಟಕದಲ್ಲೇ ತಗೊಳ್ಳಿ. ನಮಗೆ ಇಲ್ಲಿ ಉತ್ತರ ಕನ್ನಡ ಫೇಮಸ್ ಏನಂತಂದರೆ ಜೋಳದ ರೊಟ್ಟಿ. ಅದು ಜೋಳದ ರೊಟ್ಟಿ ಹೇಗೆ ಮಾಡ್ತಾರೆ ಅದು ನಾವು ನೋಡೋಣ. ಹೇಗೆ ಮಾಡ್ತಾರೆ ಅಂದರೆ, ಮನೆಯಲ್ಲಿ ಈಗ ನಮ್ಮ ತಾಯಿ ಇರ್ಬೋದು, ಅಥವಾ ನಮ್ಮ ಮಿಸ್ಸಸ್ ಇರ್ಬೋದು, ಅಥವಾ ನಮ್ಮ ಸಿಸ್ಟರ್ ಇರ್ಬೋದು, ಯಾರು ಜೋಳದ ರೊಟ್ಟಿ ಹೇಗೆ ಮಾಡ್ತಾರೆ ಮನೆಯಲ್ಲಿ. ಜೋಳದ ರೊಟ್ಟಿ ಜೋಳ ಏನು ಮಾಡ್ತಾರೆ, ಹಿಟ್ಟನ್ನು ರೌಂಡ್ ಮಾಡಿಕೊಂಡು ಅದಕ್ಕೆ ಬಿಸಿ ನೀರು ಹಾಕಿ ಎಷ್ಟು ಬೇಕಾದಷ್ಟು ಇದು ಮಾಡ್ಕೊತ ಅದನ್ನು ಕಲಿಸ್ಬಿಟ್ಟು ಅದನ್ನ ಒಂದು ರೆಡಿ ಮಾಡ್ಕೊತಾರೆ. ರೆಡಿ ಮಾಡ್ಕೊಂಡು ಉಳ್ಳೆ ಮಾಡಿಕೊಂಡು ಆಮೇಲೆ ಅದನ್ನು ತಟ್ಲಿಕ್ಕೆ ಚಾಲು ಮಾಡ್ತಾರೆ. ಓಕೆ, ಇದು ಸಿಸ್ಟಮ್. ಈಗ ಆ ಜೋಳದ ಏನು ಹಿಟ್ಟಿದೆಯಲ್ಲ, ಹಿಟ್ಟು ರೌಂಡ್ ಮಾಡಿಕೊಂಡು ಒಂದು ಮಗ್ಗ ನೀರು ಸುರಿದ್ರೆ ಏನಾಗ್ಬೋದು? ರೊಟ್ಟಿ ಆಗೋದಿಲ್ಲ, ಏನಾಗುತ್ತೆ, ಅಂಬ್ಲಿ ಆಗಿಬಿಡುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಸಿಸ್ಟಮ್ ಅಂದರೆ ಇಷ್ಟೇ. ಏನಾಗುತ್ತೆ, ಏನು ಮಾಡ್ಲಿಕ್ಕೆ ಹೋಗಿ ಏನೋ ಆಗುತ್ತಲ್ಲ, ಹಾಗೆ ಅದು ಹಾಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಸಿಸ್ಟಮ್ ನಾವು ಫಾಲೋ ಮಾಡಿದಲ್ಲಿ ಇಲ್ಲ ಅಂದರೆ, ಈಗ ಒಂದು ರೊಟ್ಟಿ ಮಾಡ್ಬೇಕಾದ್ರೆ ಸಿಸ್ಟಮ್ ಫಾಲೋ ಮಾಡ್ತಾರೆ, ಒಂದು ಚಪಾತಿ ಮಾಡ್ಬೇಕಾದ್ರೆ ಸಿಸ್ಟಮ್ ಫಾಲೋ ಮಾಡ್ತಾರೆ, ಒಂದು ರೈಸ್ ಮಾಡ್ಬೇಕಾದ್ರೆ ಸಿಸ್ಟಮ್ ಫಾಲೋ ಮಾಡ್ತಾರೆ, ಒಂದು ಕಸ ಗುಡಿಸ್ಬೇಕಾದ್ರೆ ಸಿಸ್ಟಮ್ ಫಾಲೋ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ಆ ರೊಟ್ಟಿ ಅಕಸ್ಮಾತ್ ಆಯಿತು, ರೊಟ್ಟಿ ಉರುಳೆ ಮಾಡಿದರು, ರೊಟ್ಟಿ ಬಡಿದ್ರು, ಆಮೇಲೆ ರೊಟ್ಟಿ ಬಡಿದ ನಂತರ ಏನಾಗುತ್ತೆ, ಬಡಿಯುವಾಗ ಸ್ವಲ್ಪ ವೇರಿಯೇಷನ್ ಆಯಿತು ಅಂದರೆ ಅದು ಅಮೀಬಾ ಆಗಿಬಿಡ್ತದೆ. ಚಪಾತಿನೂ ಅಷ್ಟೇ, ರೊಟ್ಟಿನೂ ಅಷ್ಟೇ. ಅದನ್ನು ಕರೆಕ್ಟ್ ರೌಂಡ್ ಶೇಪೇ ಮಾಡಬೇಕು. ಸಿಸ್ಟಮ್ ಅಲ್ಲಿ ಸಿಸ್ಟಮ್ ಪ್ಲಗ್ ಆಗುತ್ತೆ ನೋಡಿ. ಆ ನಂತರ ಮತ್ತೇನು ಮಾಡಬೇಕು, ಅದನ್ನು ಹಂಚು ಮೇಲೆ ಹಾಕ್ತಾರೆ. ಹಂಚು ಮೇಲೆ ಹಾಕಿದರೆ ಸುಮ್ಮನೆ ಇರ್ತಾರಾ? ಅದನ್ನು ತಿರುಗ್ತಾ ಇರಬೇಕು, ತಿರುವು ಹಾಕ್ತಾ ಇರಬೇಕು. ಆ ಪುಲ್ಕ ಅಂದ್ರೆ ಏನು, ಉಪ್ತದೆ. ಅದನ್ನು ಬಟ್ಟೆ ತೊಗೊಂಡು ಹಿಂಗೆ 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 ಮಾಡ್ತಾ ಇರ್ತಾರೆ. ಆಮೇಲೆ ಅದು ಉಪ್ತದೆ, ಪುಲ್ಕ ಬರ್ತದೆ. ಮಿಸ್ಸಾಗಿ ಸ್ವಲ್ಪ ಮೊಬೈಲ್ ಕಡೆ ಲಕ್ಷ್ಯ ಕೊಟ್ಟರೆ ಏನಾಗುತ್ತೆ, ರೊಟ್ಟಿ ಎಲ್ಲ ಸುಟ್ಟೋಗ್ಬಿಡುತ್ತದೆ, ಜೋಳದ ರೊಟ್ಟಿ ಎಲ್ಲ ಸೀದೋಗ್ಬಿಡ್ತದಲ್ಲ. ಸಿಸ್ಟಮ್ ಫೇಲ್ಯೂರ್. ನೋಡಿ, ನಾವೆಲ್ಲ ರೆಡಿ ಮಾಡಿದ್ವಿ, ಲಾಸ್ಟ್ ಏನು ಮಾಡಿದ್ವಿ, ಅದನ್ನು ಸರಿಯಾಗಿ ಬೇಯಿಸಲಿಲ್ಲ. ಅವಾಗ ಏನಾಗತ್ತೆ, ನೀವು ಬೇರೆಯವ್ರಿಗೆ ಬಡಿಸಿದರೆ, ಅಥವಾ ಅವರು ಈಗ ನೀವೊಂದು ನಮ್ಮ ಅಂದರೆ ಒಂದು ಲೇಡಿ ಅವ್ರ ಮನೆಯಲ್ಲಿದ್ದಾರೆ, ಅದು ರೊಟ್ಟಿ ಏನಾಗಿದೆ, ಮಿಸ್ಟೇಕ್ ಆಗಿದ್ದು, ಒಂದೇನೋ ಅದು ಸೀದೋಗಿದ್ದು ಅವ್ರಿಗೆ ಬಡಿಸಿದ್ರು ಅಂತ ಇಟ್ಕೊಳ್ಳಿ. ಅವ್ರ ಅತ್ತೆ ಏನು ಮಾಡ್ತಾರೆ, ಕ್ಲಾಸ್ ತೊಗೊಂಡ್ಬಿಡ್ತಾರಲ್ಲ ಅವ್ರಿಗೆ. ನಿಮ್ಮ ಮನೆಯವ್ರು ಕಲಿಸಿಲ್ಲ ನಿಮಗೆ, ಅದು ಮಾಡ್ಲಿಕ್ಕೆ ಕಲಿಸಿಲ್ಲ, ಇದು ಮಾಡ್ಲಿಕ್ಕೆ ಕಲಿಸಿಲ್ಲ ಅಂತ ಕ್ಲಾಸ್ ತೊಗೊಂಡ್ಬಿಡ್ತಾರಲ್ವ. ಹಾಗೆ ಅದು ಸಿಸ್ಟಮ್ ಅಂತ ಹೇಳ್ತಾ ಇರೋದು. ಅದಕ್ಕೆ ಏನು ಹೇಳ್ತಾ ಇದ್ದೀನಿ, ಒಂದು ನೋಡಿ, ಕಸ ಹೊಡೆಯುವಾಗೂ ಒಂದು ಸಿಸ್ಟಮ್ ಇದೆ. ಒಂದು ಕಡೆಯಿಂದ ಬಗ್ಗಿಬಿಟ್ಟು ಎಲ್ಲ ಒಂದು ರೂಮಿಂದ ಒಂದು ಕಡೆಯಿಂದ ಹೋಗ್ತಾ ಇರಬೇಕು. ಅದೇ ನೀವು ಆ ಮೂಲೆಗೆ ಒಂದ್ಸರಿ, ಈ ಮೂಲೆಗೆ ಒಂದ್ಸರಿ ಗುಡಿಸಿದ್ರೆ ಏನಾಗುತ್ತೆ, ಇಡೀ ದಿನ ಗುಡಿಸ್ತಾನೆ ಇರಬೇಕು, ಕಸ ಹೋಗೋದಿಲ್ಲ. ಹಾಗೆ ಸಿಸ್ಟಮ್ ಇದು. ಹಾಗೆ ಏನು ಗೊತ್ತುಂಟ, ನಾವು ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ ಸಿಸ್ಟಮ್. ನಾವು ಹೊರಗಡೆ ಕಲಿಬೇಕಂತಿಲ್ಲ, ಮನೆಯಲ್ಲಿ ನೀವು ಏನು ಮಾಡ್ತೀರ ಅದನ್ನೇ ನೋಡಿ, ಸಿಸ್ಟಮ್ ಅದೇ, ಮತ್ತೇನಿಲ್ಲ, ಎಲ್ಲ ಅದೇ ಸಿಸ್ಟಮ್. ಹಾಗೆ ಹಾಕ್ಕೊಂಡು ಸಿಸ್ಟಮ್ ಸ್ಟಾರ್ಟ್ ಆಗೋದೇ ಮನೆಯಿಂದ. ಬೇರೆ ಕಡೆ ನೀವು ಹುಡುಕೋ ಅವಶ್ಯಕತೆಯೇ ಇಲ್ಲ, ಎಲ್ಲ ನಿಮ್ಮ ಮನೆಯಲ್ಲಿ ನೋಡಿ. ಅನ್ನ ಮಾಡಬೇಕಾದ್ರೂ ಸಿಸ್ಟಮ್. ನೀರು ಹೆಚ್ಚಾಯಿತು ಅಂದರೆ ಗಂಜಿ ಆಗಿಬಿಡ್ತದೆ, ನೀರು ಕಮ್ಮಿ ಆಯಿತು ಅಂದರೆ ಏನಾಗುತ್ತೆ, ಹಾರ್ಡ್ ಆಗಿಬಿಡ್ತದೆ ರೈಸ್ ಅಲ್ವಾ. ನೋಡಿ, ಅಷ್ಟು ಪರ್ಫೆಕ್ಟಾಗಿ ಮಾಡಬೇಕು. ಅಷ್ಟು ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಹಾಗೆ ನೀವು ಈಗ ನೆಟ್ವರ್ಕ್ ಮಾರ್ಕೆಟಲ್ಲೂ ಅಷ್ಟೇ, ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಏನಾಗುತ್ತೆ ಗೊತ್ತುಂಟ, ಆ ಸಿಸ್ಟಮ್ ನಿಮ್ಮನ್ನು ಫಾಲೋ ಮಾಡ್ತಾರೆ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಫಾಲೋ ಮಾಡಿ ಲಾಸ್ಟ್ಗೆ ಜೀರೋನೇ ಆಗಿಬಿಡುತ್ತೆ ಅದು. ಹಾಗೆ ನಾನು ಹೇಳ್ತಾ ಇರೋದು, ಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸಿಸ್ಟಮ್ ನಾವು ಕಲೀಲಿಲ್ಲ ಅಂದರೆ, ನಾವು ಬಂದಿದ್ದೆ ಕಲೀಲಿಕ್ಕೆ. ಈ 1 ವರ್ಷ ಏನು ಮಾಡಬೇಕು, ಡಿಎಕ್ಷನ್ನಲ್ಲಿ ಕಲಿಯೋದೇ ಕೆಲಸ ನಮ್ಮದು. ಏನಂತ ಅಂದರೆ, ಸಿಸ್ಟಮ್ ಕಲಿಯೋದು. ಆ ಸಿಸ್ಟಮ್ ಕಲ್ತ ಮೇಲೆ ನೀವು ನಿಮಗೆ ಪ್ರಮೋಷನ್ ಎಲ್ಲ ಬರೋದು. ಅದರಿಂದ ಬಗ್ಗೆ ಮಾತಾಡೋಣ. ಸಿಸ್ಟಮ್, ಓಕೆ ಸರಿ. ಸಿಸ್ಟಮ್ ಈಸ್ ಎ ಅರೇಂಜ್ಮೆಂಟ್ ಟು ರನ್ ದ ಶೋ ಕಡೆಗೆ ಸ್ಮೂತ್ಲಿ, ಓಕೆ ಅಕ್ಯುರೇಟ್ಲಿ, ಪರ್ಫೆಕ್ಟ್ ರಿಸಲ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಅಂತ ಹೇಳಿದ್ದಾರೆ. ಅಂದರೆ ಈಗೇನು ಗೊತ್ತಾ, ಸಿಸ್ಟಮ್ ನಾನು ಹೇಳಿದ್ನಲ್ಲ, ಸ್ಮೂತ್ ಆಗಿರೋದು, ಸ್ಮೂತ್ಲಿ ಹೋಗಬೇಕು. ಹಾರ್ಡ್, ಈಗ ನೋಡಿ ಕೆಲವರು ಹೇಳ್ತಾರೆ ಮಿಲಿಟ್ರಿ ಸಿಸ್ಟಮ್ ಅಪ್ಪ ಒಂದು ಅಂತ ಹೇಳ್ತಾರೆ. ಮಿಲಿಟ್ರಿ ಸಿಸ್ಟಮ್ ಅಲ್ಲ, ಮಿಲಿಟ್ರಿ ಅವ್ರು ಹೀಗೆ ಅಂತ ಅವ್ರದ್ದು ಬೇರೆ ಸಿಸ್ಟಮ್, ಇಲ್ಲಿ ಬೇರೆ ಸಿಸ್ಟಮ್. ಎಲ್ಲರೂ ಅಂತ ನಾವು ಏನು ಮಾಡಬೇಕು, ಸ್ಮೂತಾಗಿರಬೇಕು, ಮುಗುಳ್ಳಾಗಿತ್ತಾ ಇರಬೇಕು. ಅವ್ರು ಮಿಸ್ಟೇಕ್ ಮಾಡಿದ್ರು ನಾವು ಹೇಳ್ಕೊಡೋಂಥವ್ರು ಇರಬೇಕು, ಯಾಕಂದ್ರೆ ನಾವು ಅಪ್ಲೈನ್ ಕೆಲಸನೇ ಅದು. ದಟ್ಸ್ ಅ ಸಿಸ್ಟಮ್, ನಾವು ಫಾಲೋ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಾಕ್ಕೊಂಡು ಸಿಸ್ಟಮ್ ಏನಪ್ಪ ಅವನು ಯಾವಾಗ ನೋಡಿದ್ರು ನೀ ಹಾಗೆ ಮಾಡು ಹೀಗೆ ಮಾಡು ಹೇಳ್ತಾನೆ ಇರ್ತಾನೋ,
ಹೇಳ್ತಾ ಅವ್ರು ನಾವು ಸರಿಯಾಗಿ ಯಾವಾಗಲೂ ಸ್ಮೈಲ್ ಆಗಿ ಇರಬೇಕು, ಸ್ಮೈಲ್ ಆಗಿ ಹೇಳ್ತಾನೆ ಇರಬೇಕು. ಅವಾಗ ಏನಾಗುತ್ತೆ, ಸ್ಮೂತ್ ಆಗಿ ನಮ್ಮ ಟೀಮ್ ಎಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಓಕೆ, ಈಗ ಇಲ್ಲಿ ಬರೋಣ. ಈಗ ಏನು ಗೊತ್ತುಂಟಾ, ಈಗ ನಾನು ಹೇಳಿದೆ ಸಿಸ್ಟಮ್ ಅಂತ. ಓಕೆ, ಇಲ್ಲಿ ನಾವು ಈಗ ಅದ್ರ ಬಗ್ಗೆನೇ ಮಾತಾಡೋಣ. ಈಗ ಗೌರ್ಮೆಂಟ್ ಅಂತ ಇದೆ. ಗೌರ್ಮೆಂಟ್ ಏನು ಗೊತ್ತುಂಟಾ, ಒಂದು ಸಿಸ್ಟಮ್ ಇದೆ. ಈಗ ಕರ್ನಾಟಕ ಅಂತ ಇಟ್ಕೊ, ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಏನು ಸಿಸ್ಟಮ್ ಇದೆ. ಈಗ ನಮಗೆ ಯಡಿಯೂರಪ್ಪ ಇದ್ದಾರೆ, ಅವ್ರು ನೆಕ್ಸ್ಟ್ ಯಾರು ಬರ್ಬೋದು, ಸಿದ್ದರಾಮಯ್ಯ ಬರ್ಬೋದು, ಅವ್ರು ನೆಕ್ಸ್ಟ್ ಕುಮಾರಸ್ವಾಮಿ ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಗೌರ್ಮೆಂಟ್ ಸಿಸ್ಟಮ್ ಒಂದೇ. ಅವ್ರು ಏನು ಗೊತ್ತುಂಟ, ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸಿಸ್ಟಮ್ ಯಾರೇ ಬರಲಿ ಹೋಗಲಿ ಸಿಸ್ಟಮ್. ಸೆಂಟ್ರಲ್ ಯಾರಿದ್ದಾರೆ, ಈಗ ಮೋದಿ ಇದ್ದಾರೆ, ಅವ್ರ ನಂತರ ಬೇರೆಯವ್ರು ಬರ್ಬೋದು. ಯಾರು ಬಂದರೂ ಸಿಸ್ಟಮ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಗೌರ್ಮೆಂಟ್ ಸಿಸ್ಟಮ್ ಏನಿದೆ ಆ ಸಿಸ್ಟಮಲ್ಲೇ ಹೋಗ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಹಾಗೆ ಹಾಕೊಂಡು ಯಾರು ಬಂದರೂ ಸಿಸ್ಟಮ್ ಚೇಂಜ್ ಆಗೋಲ್ಲ. ಅದನ್ನೇ ಇಲ್ಲಿ ನಾವು ಹೇಳ್ತಾ ಇರೋದು. ಓಕೆ, ಹಾಗೆ ಹಾಕೊಂಡು ಬ್ಯಾಂಕು ಅಷ್ಟೇ. ಬ್ಯಾಂಕಲ್ಲಿ ಏನಾಗುತ್ತೆ, ನಾವು ಡೆಪಾಸಿಟ್ ಮಾಡ್ತೀವಿ, ಆರ್ ಡಿ ಮಾಡ್ತೀವಿ ಅಲ್ವಾ, ಎಲ್ಲ ಮಾಡ್ತೀವಿ. ಕಡೆಗೆ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತಾ ಇದ್ದರು ಆಮೇಲೆ ಲೋನ್ ತೊಗೊತೀವಿ, ಎಲ್ಲ ಓಕೆ ಮಾಡ್ತಾನೆ ಇರ್ತೀವಿ. ನೋಡಿ ಏನಾಗತ್ತೆ ಗೊತ್ತುಂಟಾ, ಅಲ್ಲಿ ವರ್ಕರ್ಸ್ ಚೇಂಜ್ ಆಗ್ತಾರೆ, ಬ್ಯಾಂಕ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಹಾಗೆ ಹಾಕೊಂಡು ಮ್ಯಾನೇಜರ್ ಚೇಂಜ್, ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಿದ್ದು ಮ್ಯಾನೇಜರ್ ಅಲ್ವಾ, ಆ ಮ್ಯಾನೇಜರ್ ಏನು ಮಾಡ್ತಾರೆ, ಹಾಗಾದ್ರೆ ಮ್ಯಾನೇಜರ್ ಚೇಂಜ್ ಆದಗಿಟ್ಟೆ ಲೋನ್ ಕಟ್ ಆಯ್ತಾ, ಮಾಫಿ ಆಯ್ತಾ? ಆಗೋದಿಲ್ಲ. ಯಾಕಂದರೆ ನಿಮ್ಗೆ ಸಿಸ್ಟಮ್ ಫೀಡ್ ಆಗಿ ಹೋಗಿದೆ ಅಲ್ಲಿ. ನೀವು ಲೋನ್ ಕ್ಲೋಸ್ ಮಾಡಿ ನೀವು ಲೋನ್ ತುಂಬಲೇಬೇಕು, ಇ ಎಮ್ ಐ ತುಂಬಲೇಬೇಕು. ಇಲ್ಲ ಅಂದರೆ ಏನು ಮಾಡ್ತಾರೆ ಕಂಪ್ನಿ, ಇಲ್ಲಾಂದರೆ ಬ್ಯಾಂಕ್ನವ್ರು ಮನೆಗೆ ಬರ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಹಾಕ್ಕೊಂಡು ಸಿಸ್ಟಮ್ ಎಲ್ಲ ಕಡೆಗೆ ಫ್ಲೈಸ್ ಆಗಿದೆ. ಯಾವುದೇ ಹೋಗಿ ನೀವು ಸಿಸ್ಟಮ್ 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 ಅಂತೆ. ಇಲ್ಲಿ ನೋಡಿ 4 ವೇ ಇದೆ, ಹೈವೇ NH. ಓಕೆ, ಹೈವೇ ಇದೆ. ಇಲ್ಲೂ ಅಷ್ಟೇ, 4 ಕಡೆಯಿಂದ ಆ ಸೈಡಿಂದ ಬರ್ತಾರೆ, ಈ ಸೈಡಿಂದ ಹೋಗ್ತಾರೆ. ಸ್ವಲ್ಪ ಎಡವಟ್ಟಾಯಿದ್ರು ಏನಾಯಿತು, ಆಕ್ಸಿಡೆಂಟ್ ಆಗಿ ಯಾರು ಉಳಿಯುವಂಥ ಚಾನ್ಸಸ್ ಇಲ್ಲ. ಯಾಕಂದ್ರೆ ಅಲ್ಲಿ 100+ ಮ್ಯಾಗ್ ಇರ್ತದೆ, ಅಷ್ಟು ಸ್ಪೀಡಾಗಿರ್ತವೆ ಅಂಥ ರೋಡು. ಹಾಗಾಕೊಂಡು ಸಿಸ್ಟಮ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಾವು ಅದರಲ್ಲಿ ಹೋಗ್ಬೇಕಷ್ಟೆ, ಕರೆಕ್ಟಾಗಿ ಹೋಗಬೇಕಷ್ಟೆ. ಹಾಗಾಕೊಂಡು ಇಲ್ಲಿ ಏನಾಗಿದೆ, ಇಲ್ಲಿ ಒಂದು ಸಿಸ್ಟಮ್. ಓಕೆ, ಎಂಪ್ಲಾಯಿ ವರ್ಸಸ್ ಎಂಟರ್ಪ್ರೆನ್ಯೂರ್ ಅಂತ ಹೇಳ್ತದೆ. ಎಂಪ್ಲಾಯೀಸ್ ಏನು ಕೆಲಸ, ಎಂಪ್ಲಾಯೀಸ್ಗೆ ಏನು ಬೇಕಂದರೆ ಅದು ಒಳ್ಳೆ ಸೀಟು, AC, ಮತ್ತು ಅದ್ರ ಜೊತೆಗೆ ಟೇಬಲ್ಲು ಎಲ್ಲ ಅವ್ರಿಗೆಲ್ಲ ಇರ್ತದೆ. ವರ್ಕ್ ಮಾಡ್ತಾರೆ ಅಷ್ಟೇ. ಅವ್ರದ್ದು ಏನು ಗೊತ್ತಾ, ವರ್ಕ್ ಅಟ್ ಸಮಥಿಂಗ್ ಟು ಡೂ ದ ಶಾರ್ಟ್ ಪೀರಿಯಡ್ ಆಫ್ ದ ಟೈಮ್ ಅಷ್ಟೇ. ಒಂದು ಶಾರ್ಟ್ ಪೀರಿಯಡ್ ಟೈಮ್ ಅವ್ರು ಒಂದು ಇಷ್ಟು ತಾಸು ಮುಗೀತು, ಅವ್ರದ್ದು ಕೆಲಸ ಮುಗೀತು. ಓಕೆ, ಕಡೆಗೆ ಏನಾಗುತ್ತೆ, ಅಲ್ಲಿ ಸಪೋರ್ಟ್ ಗಿಪರ್ ಪರ್ಸನ್ ಇದೆ, ಸಮಥಿಂಗ್ ದೇ ಏನಾಗುತ್ತೆ, ಡಿಸರ್ವ್ ಅಂತ ಹೇಳ್ತಾರೆ. ಸಮಥಿಂಗ್ ದೇ ಡಿಸರ್ವ್ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಇನ್ಕಮ್ ಅಂದರೆ ಅವ್ರಿಗೇನು ಮಂತ್ಲಿ ಸ್ಯಾಲ್ರಿ ಇರುತ್ತೆ, ಅದು ಮಂತ್ಲಿ ಅವರು ಸ್ಯಾಲ್ರಿ ಸಿಗ್ತದೆ, ಹೋಗ್ತಾ ಇರ್ತಾರೆ. ಇದು ಯಾರ್ದು, ಎಂಪ್ಲಾಯಿದವ್ರದ್ದು. ಓಕೆ, ಹಾಗಾದರೆ ಅವ್ರಿಗೇನಾಗುತ್ತೆ, ಅವ್ರು ಶಾರ್ಟ್ ಟೈಮ್ ಇರ್ತದೆ, ಅವ್ರಿಗೇನಾಗುತ್ತೆ, ಮಾಡಿದಷ್ಟೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅವ್ರದ್ದು ಸಿಸ್ಟಮೇ ಬೇರೆ. ವರ್ಕ್ ಅವ್ರಿಗೇನು ಮಾಡ್ತಾರೆ ಅಂದರೆ, ಇಲ್ಲಿ ಸಮಥಿಂಗ್ ಟು ಬಿ ಎಕ್ಸಿಕ್ಯೂಟ್ ಅಬೌಟ್ ಅಂತ. ಅಂದರೆ ಅವರು ಏನಾಗುತ್ತೆ, ಯಾರು ಕೆಲಸಕ್ಕಿಲ್ಲಾದರೂ ಅವ್ರು ಕೆಲಸ ಮಾಡ್ತಾರೆ. ಇವತ್ತೇ ಯಾರೋ ಒಬ್ರು ಬರಲಿಲ್ಲಪ್ಪ ವರ್ಕ್, ಅವ್ರ ಕೆಲಸ ಇವ್ರು ಮಾಡ್ತಾರೆ. ಯಾಕಂದ್ರೆ ನೋ ಪ್ರಾಬ್ಲಮ್, ಅವನು ಓನರ್ಶಿಪ್ ಇದೆ ಅವನಿಗೆ, ಅವನು ಓನರ್. ಈ ಕಸ ಹೊಡ್ಲಿಕ್ಕೆ ಓಕೆ, ಒಂದು ಸ್ವಲ್ಪ ನೆಟ್ವರ್ಕ್ ವೀಕ್ ಕಾಣ್ತಾ ಇದೆ ಅವರಿಗೆ. ಸೊ ಪುನಃ ಎಂಟ್ರಿ ಆಗ್ತಾರೆ ಶಾರ್ಟ್ಲಿ. ನೆಟ್ವರ್ಕ್ ಬರ್ತಾ ಇಲ್ಲ, ಸೊ ಎಂಟ್ರಿ ಆಗ್ಬೋದು ಅವರು. ಸೊ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ಏನೂ ನಡೆಯುವುದಿಲ್ಲ. ನಾವು ಪ್ರತಿಯೊಂದನ್ನು ಅಫ್ಕೋರ್ಸ್ ನಾವು ಪ್ರಾಡಕ್ಟ್ ಅನ್ನ ಸ್ಟಡಿ ಮಾಡ್ತೀವಿ, ಆಮೇಲೆ ಕಂಪನಿಯನ್ನ ಸ್ಟಡಿ ಮಾಡಿರ್ತೀವಿ, ಮಾರ್ಕೆಟಿಂಗ್ ಪ್ಲಾನ್ ಸ್ಟಡಿ ಮಾಡಿರ್ತೀವಿ. ಆದ್ರೆ ಪ್ರಾಪರ್ ಸಿಸ್ಟಮ್ ಅನ್ನ ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಸೊ ಅದರಿಂದ ಸಿಸ್ಟಮ್ ಈಸ್ ವೆರಿ ಪವರ್ಫುಲ್ ದನ್ ಎನಿಥಿಂಗ್ ಅಂತ ಹೇಳ್ಬೋದು. ಪ್ರತಿಯೊಬ್ರು ನೀವು 1 by 1 ಫಸ್ಟಿಗೆ ಎಲ್ಲ ಕಲೀರಿ, ಬಟ್ ಫೈನಲಿ ನಿಮ್ಗೆ ಸಿಸ್ಟಮ್ ನಿಮ್ಮನ್ನ ಟೇಕ್ ಕೇರ್ ಮಾಡ್ತದೆ. ಸಿಸ್ಟಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪ್ರತಿಯೊಬ್ರು ಫಾಲೋ ಮಾಡಲೇಬೇಕಾಗ್ತದೆ. ನಿಲೇಶ್,
ಅನ್ಮ್ಯೂಟ್ ಮಾಡಿದ್ದೀನಿ ನೋಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸ್ಕ್ರೀನ್ Hello. ಸ್ಕ್ರೀನ್ ಓಕೆ ಓಕೆ ಶೆಟ್ರೆ. ಏನ್ ನೆಟ್ವರ್ಕ್ ವೀಕ್ ಇದೆಯಾ? ಸ್ಕ್ರೀನ್ ಶೇರ್ ಆಪ್ಷನ್ ಕೊಟ್ಟಿಲ್ಲ. ಕೊಟ್ಟಿಲ್ಲ, ಹಾ. ಕೊಡು ಹೋಗಿ ಹೋಗಿ ಬ್ಯಾಕ್. ಅವರು ಹೋಸ್ತಾರಲ್ಲ. ಶೆಟ್ರೆ ನೀವು ಸ್ವಲ್ಪ ಹೋಸ್ಟ್ ಇದು ಮಾಡಿ ಸೆಂಡ್ ಮಾಡಿ. ಒನ್ ಮಿನಿಟ್. ಸ್ಕ್ರೀನ್ ಶೇರ್ ಮಾಡಕ್ಕೆ ಅಷ್ಟೇ. ಸ್ಕ್ರೀನ್ ಶೇರ್ ಒಂದು ಮಾಡಿಬಿಡಿ ಶೆಟ್ರೆ, ಇಲ್ಲಾಂದ್ರೆ ಸ್ಕ್ರೀನ್ ಶೇರ್ ಕೊಡಿ. ಶೇರ್ ಕೊಡ್ತೀನಿ. ಹಾ ಕೊಟ್ಬಿಡಿ. ಒನ್ ಮಿನಿಟ್. ಓಕೆ, ಈಗ ನೀವು ಸ್ಕ್ರೀನ್ ಶೇರ್ ಮಾಡಿ. ಕೇಳಿಸ್ತದ ನಿಲೇಶ್? ಕೇಳಿಸ್ತದೆ. ಇದೆ. ಹಾ ಎಸ್. ಸ್ವಲ್ಪ ನೆಟ್ವರ್ಕ್ ವೀಕ್ ಇದೆ, ಹಾಗಾಗಿ ಆಗಾಗ್ತದೆ. ಹೌದು, ಕಟ್ ಆಗ್ಬೋದು, ಹೋಗ್ಬಿಡುತ್ತೆ ಅದು. ಅದೇ ವೀಕ್ ಇದ್ರೆ ಹೋಗ್ಬಿಡ್ತದೆ. ಸರ್ ನಿಮಗೆ ಇದು ಕೊಡ್ಲಾ, ಹೋಸ್ಟ್ ಕೊಡ್ಲಾ? ತೊಂದ್ರೆ ಇಲ್ಲ, ನೀವು ಮಾಡ್ಬೋದು, ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಕೊಡಿ, ತೊಂದ್ರೆ ಇಲ್ಲ. ನಿಮ್ಗೆ ಹೋಸ್ಟ್ ಕೊಟ್ಟಿದೆ ನೋಡಿ. ಆಯ್ತಾಯ್ತು, ಓಕೆ. ಹಾಗೆ ಹಾಕೊಂಡು ಏನಾಗಿದೆ ಇಲ್ಲಿ ಸಿಸ್ಟಮ್ ಇಸ್ ವರ್ಕ್ ಅಂತ ನಾವು ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಹೇಳಿದೆ ಈಗ. ಓಕೆ, ಇಲ್ಲಿ ಹೇಳಿದೆ. ಓಕೆ, ಹೀಗೆ ಹಾಕೊಂಡು ಇಲ್ಲಿ ಏನಾಗುತ್ತೆ, ಇಲ್ಲಿ ಓನರೇ ಇಲ್ಲಿ ವರ್ಕ್ ಮಾಡ್ಬೋದು. ಓನರೇ ಇಲ್ಲಿ ಅದು ಇದಂತ ನೋಡೋದಿಲ್ಲ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ನೋಡೋದಿಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ, ತಮ್ಮದೇ ಎಲ್ಲ ನಮ್ಮದೇ ಇದೆ ಅಂತ ಹೇಳ್ಕೊಂಡು ಇವ್ರು ವರ್ಕ್ ಮಾಡ್ತಾರೆ. ಯಾಕಂದ್ರೆ ಇದು ಅವರು ಜಾಬ್ ಮಾಡ್ಲಿಕ್ಕೆ ಬಂದಿಲ್ಲ, ಅವ್ರದ್ದೇ ಓನ್ ಇರುತ್ತೆ. ಅದಕ್ಕೋಸ್ಕರ ಅವರು ಎಂಟರ್ಪ್ರೆನರ್ ಅಂತ ಹೇಳ್ತೀವಿ ನಾವು. ಓಕೆ, ಹಾಗಾಕೊಂಡು ಆಲ್ ದ ಟೈಮ್ ಅವನು ಟೈಮ್ ಗೇಮ್ ನೋಡೋದಿಲ್ಲ, ಎಲ್ಲ ಟೈಮ್ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ಎಂಟರ್ಪ್ರೆನರ್ ಅಲ್ಲಿ. ಸಪೋರ್ಟಿವ್ ಸಿಸ್ಟಮ್ ಈಗ ಏನಾಗುತ್ತೆ, ಸಪೋರ್ಟಿವ್ ಸಿಸ್ಟಮ್ ಇಲ್ಲಿ ಚೆನ್ನಾಗಿದೆ. ಓಕೆ, ಆ ನಂತರ ಇಲ್ಲಿ ಇನ್ಕಮ್ ಅಂತ ಹೇಳ್ತಾ ಇದ್ದಾರೆ. ಇನ್ಕಮ್ ಅಂದರೆ ಇವರಿಗೆ ಒಂದು ಹಂತದಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದನ್ನು ಬರಲಿಕ್ಕೆ ಟೇಕ್ ಟೈಮ್ಸ್. ಅದು ಒಂದು ಹಂತದಲ್ಲಿ ಅವರು ದೊಡ್ಡ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ನೀವು DXN ಅಲ್ಲೂ ಅಷ್ಟೇ, ಇವರ ಎಂಟರ್ಪ್ರೆನರ್ ನಿಮ್ಗೆ ಏನಾಗುತ್ತೆ, ಈಗ ಜಸ್ಟ್ ಸ್ಟಾರ್ಟ್ ಮಾಡಿದಿರಿ, ಮುಂದೆ ಏನಾಗುತ್ತದೆ, ಸ್ಟಾರ್, ರೂಬಿ, ಡೈಮಂಡ್, ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್ ಈಗ ಸ್ಟಾರ್ಟ್ ಆಗುತ್ತೆ. ಅವಾಗ ದೊಡ್ಡ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನೀವು ಏನಾಗುತ್ತೆ, ಇಲ್ಲಿ ಅವರು ಏನಾಗುತ್ತೆ, ಇನ್ವೆಸ್ಟ್ ಅಂತೂ ನಮ್ದೇನಿಲ್ಲ, ಬಟ್ ನಮ್ಮದು ಯಾಕಂದ್ರೆ ನಮ್ಮದು DXN ಅಂದ್ರೆ ನೋಡಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಮೇನ್ಲಿ ನಾನು ಹೇಳೋದು ಇದು ಪೀಪಲ್ ಬಿಸ್ನೆಸ್, ಜನರೇ ನಮಗೆಲ್ಲ. ಹಾಗಾಕೊಂಡು ಇಲ್ಲಿ ಇನ್ವೆಸ್ಟ್ಮೆಂಟ್ ನೀವು ಕೋಟಿ ಗಂಟೆ ಲಕ್ಷ ಗಂಟೆ ಹಾಕುವ ಅವಶ್ಯಕತೆ ಇಲ್ಲ, ಜನರೇ ನಮಗೆಲ್ಲ. ಹಾಗಾಕೊಂಡು ನಾವೇನು ಮಾಡಬೇಕು, ದಿಸ್ ಸಿಸ್ಟಮಲ್ಲಿ ನಾವು ವರ್ಕ್ ಮಾಡ್ತಾ ಹೋಗಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಆ ಸಿಸ್ಟಮ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಕೊಂಡು ಇಲ್ಲಿ ಕೇಳಿದ್ದಾರೆ ಮ್ಯಾನೇಜಿಂಗ್ ಪೀಪಲ್ ವರ್ಸಸ್ ಮ್ಯಾನೇಜಿಂಗ್ ಸಿಸ್ಟಮ್. ಹಾಗಾಗಿ ಯಾರು ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ ಇಲ್ಲಿ. ನಿಮಗೆ ಪೀಪಲ್ ಅಂದರೆ ಜನರನ್ನ ಮ್ಯಾನೇಜ್ ಮಾಡೋದು ಒಳ್ಳೇದು ಅಥವಾ ಸಿಸ್ಟಮಲ್ಲಿ ನೀವು ಪ್ಲಗ್ ಆಗೋದು ಒಳ್ಳೇದು ಅಂತ. ಇಲ್ಲಿ ಇದು ವೆರಿ ಗುಡ್, ಭಾಳ ಚೆನ್ನಾಗಿ ಕೇಳಿದ್ದಾರೆ ಇಲ್ಲಿ. ಅದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಸಿಸ್ಟಮಲ್ಲಿ ಪ್ಲಗ್ ಆಗೋದು ಒಳ್ಳೆಯದು. ಜನರನ್ನ ನಾವು ಜನಾರ್ದನಿಂದ ಸರಿ ಇಲ್ಲ ಆಗೋದಿಲ್ಲ. ಜನರನ್ನು ಸರಿ ಮಾಡಲಿಕ್ಕೆ ಜನಾರ್ದನಿಂದ ಸರಿ ಆಗೋದಿಲ್ಲ. ಯಾಕಂದ್ರೆ ನೋಡಿ, ಈಗ ಕೋವಿಡ್ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ, ಕೋವಿಡ್ ಅಲ್ಲಿ ಮಾರ್ಕೆಟಿಂಗ್ ಇಷ್ಟೆಲ್ಲ ಜನ ಸಾಯ್ತಾ ಇದ್ದಾರೆ, ಎಷ್ಟೆಲ್ಲ ನೋವುಗಳು ಸಂಕಟಗಳು ಇದೆ. ಇವರು ಜನ ಮಾರ್ಕೆಟಿಂಗಿಗೆ ಯಾವ ಥರ ಮುಗ್ತಾರೆ ಅಂದರೆ, ಅದು ಮಾಸ್ಕ್ ಹಾಕ್ಕೊಂಡ್ರೆ ಅರ್ಧ ಬಾಯಿಗೆ ಮಾಸ್ಕ್ ಹಾಕ್ಕೊಂಡು ನುಗ್ತಾ ಇರ್ತಾರೆ. ಹಾಗಾಗಿ ಏನು ಮಾಡಬೇಕು, ಆವಾಗ ಏನು ಮಾಡಿದ್ವಿ, ಗೌರ್ಮೆಂಟ್ ಒಂದು ಸಿಸ್ಟಮ್ ತಂತು, ಏನು ಲಾಕ್ಡೌನ್. ಎಸ್, ಎಲ್ಲರೂ ಮನೆಯಾಗಿರ್ರಿ ಅಂತ. ಏನಾಯ್ತು, ಈಗ ಎಲ್ಲರೂ ಮನೆಯಾಗಿದ್ದಾರಲ್ಲ. ಹಾಗೆ ಇಲ್ಲಿ ಸಿಸ್ಟಮು ಹಾಗೆ ಏನು ಗೊತ್ತಂತ, ನೀವು ಕೇಳಲಿಲ್ಲ ಅಂದರೆ ಸಿಸ್ಟಮ್ ವರ್ಕ್ ಆಗುತ್ತೆ. ಹಾಗಾಕೊಂಡು ಇಲ್ಲಿ ಸಿಸ್ಟಮ್ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಸಿಸ್ಟಮನ್ನು ಪ್ಲಗ್ ಮಾಡಿ ಅಷ್ಟೇ. ನಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ನಾವು ಸಿಸ್ಟಮನ್ನು ಹೇಳ್ಕೊಟ್ರೆ ಆಯ್ತು ಅಷ್ಟೇ. ಮತ್ತೇನು ದೊಡ್ಡ ಟೆನ್ಷನ್ನು ತಲೆ ಬಿಸಿ ಇಲ್ಲ. ನೀವು ಹೋಗಿ ಫೀಲ್ಡ್ ವರ್ಕ್ ಎಲ್ಲರಿಗೂ ಮಾಡಬೇಕು, ನಾವು ಸಿಸ್ಟಮ್ ಟೇಕ್ ಕೇರ್. ಅದಕ್ಕೋಸ್ಕರ ನಾ ಹೇಳ್ತಾ ಇರೋದು. ಅದು ಹಾಕೊಂಡು ಇಲ್ಲಿ ಬಿಸ್ನೆಸ್ ವರ್ಸಸ್ ಜಾಬ್ ಅಂತ ಹೇಳಿದ್ದಾರೆ. ಇಲ್ಲಿ ಬಿಸ್ನೆಸ್ ವರ್ಸಸ್ ಜಾಬ್. ಹಾಗೆ ಹಾಕೊಂಡು ಇದು ಯಾವ್ದು ನೋಡೋಣ. ಇಲ್ಲಿ ಓನರ್ಶಿಪ್ ಏನಾಗಿದೆ, ಓನರ್ ಏನು ಮಾಡ್ತಾ ಇದ್ದಾನೆ, ಅವನಿಗೆ ಇನ್ಕಮ್, ಅವನಿಗೆ ಒಂದು ಹಂತದಲ್ಲಿ ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಒಂದು ಹಂತದಲ್ಲಿ ಅವನಿಗೆ ಇನ್ಕಮ್ ಏನಾಗುತ್ತೆ, ಮನಿ ಬರ್ತಾನೆ ಇರ್ತದೆ. ಓಕೆ, ಆಮೇಲೆ ಏನಾಗುತ್ತೆ, ಫ್ರೀಡಮ್ ಅಂತ ಹೇಳ್ತೀವಿ. ಫ್ರೀಡಮ್ ಸಿಗುತ್ತೆ, ಲೈಫ್ ಸೆಕ್ಯೂರ್ ಆಗುತ್ತೆ ಅವನಿಗೆ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಆಮೇಲೆ ಸೆಕ್ಯೂರಿಟಿನೂ ಇರುತ್ತೆ ಇದರಲ್ಲಿ. ಅಂಥ ಒಂದು ಸಿಸ್ಟಮ್ ಇದೆ.
ಹಾಗಾದ್ರೆ ಎಂಪ್ಲಾಯಲ್ಲಿ ಏನಾಗುತ್ತೆ, ಅವರಿಗೆ ಮನಿ ಅಷ್ಟೇ ಮಂತ್ ಎಂಡಿಗೆ ಖಾಲಿ ಆಗಿರ್ತದೆ. ಓಕೆ, ಫ್ರೀಡಮ್ ಅನ್ಕೂ ಇರೋದಿಲ್ಲ. 24 ಅವ್ರಿಗೇನು ಜಾಬ್ ಮಾಡ್ತಾನೆ ಇರಬೇಕು ಲೈಫಲ್ಲಿ, ಅಷ್ಟಕ್ಕೆ ಅಷ್ಟೇ ಅವನು ಲೈಫ್ ಅಂದರೆ ಅಂಥ ಒಂದು ಲೀಡ್ ಮಾಡ್ಲಿಕ್ಕೆ ಆಗೋಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಅನ್ಕೂ ಅವರಿಗೆ ಬಹಳ ಕಷ್ಟ ಸಿಗೋದು. ಯಾಕಂತಂದರೆ ಪ್ರಾಬ್ಲಮ್ ಇರುತ್ತೆ, ಯಾಕಂದರೆ ಅವ್ರಿಗೆ ಸಫಿಷಿಯೆಂಟ್ ಇನ್ಕಮ್ ಇರೋದಿಲ್ಲ, ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಸೆಕ್ಯೂರಿಟಿ ಅಂತೂ ಕೇಳೇಬೇಡಿ, ಯಾಕಂತಂದರೆ ಯಾವಾಗ ಎತ್ತು ಬಿಸಾಕ್ತಾರೆ ಗೊತ್ತಿಲ್ಲ ಕೆಲಸದಿಂದ. ನೋಡಿದ್ದು ಈಗ ಕೊರೋನಾ ಎಲ್ಲ ಎಷ್ಟು ಫ್ಯಾಕ್ಟ್ರಿಗಳು ಮುಚ್ಚಿದ್ವು, ಯಾವುದೋ ಎಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿ ಎಲ್ಲ ಬಂದ್ ಮಾಡ್ಕೊಂಡಿದ್ದಾರೆ. ಈಗ ಏನು ಮಾಡ್ಲಿಕ್ಕಾಗಲ್ಲ, ಇದ್ದವ್ರನ್ನೆಲ್ಲ ಹೊರಗಡೆ ಹಾಕಿದ್ರು. ಸೆಕ್ಯೂರಿಟಿ ಅಂತೂ ಕೇಳೇಬೇಡಿ. ಹಾಗಾಕೊಂಡು ಮುಂದೆ ಏನು ಮಾಡಬೇಕು, ದಟ್ಸ್ ಅ ಪ್ರಾಬ್ಲಮ್ ಅಲ್ವಾ. ಹಾಗಾಕೊಂಡು ಅದಕ್ಕೋಸ್ಕರ ಓಕೆ, ಎಲೆಕ್ಟ್ರಿಕೇಶನ್ ಈಸ್ ಎ ಸಿಸ್ಟಮ್ ಅಂತ. ಇದೇನು ಸಿಸ್ಟಮ್, ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಇವರು ಅಂತ ಅಲ್ಲ. ಪಾಸಿಟಿವ್ ನೆಗೆಟಿವ್, ಸ್ವಿಚ್ ಆ್ಯಂಡ್ ಸ್ವಿಚ್ ಬೋರ್ಡ್ ಇದೆ, ವೈರಿಂಗ್ ಇದೆ, ಬಲ್ಬ್ ಇದೆ. ಓಕೆ, ಹಾಗಾಕೊಂಡು ಈಗ ನೋಡೋಣ. ಹಾಗಾದರೆ ಏನಾಗುತ್ತೆ, ನಾವು ಸ್ವಿಚ್ ಹಾಕಿದ ಗಂಟೆ ಲೈಟ್ ಹತ್ತದ. ಯಾಕೆ, ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಎರಡು ಇರುತ್ತಲ್ವ. ಆದರೆ ಇಲ್ಲಿ ವಿಶೇಷ ಏನು ಗೊತ್ತುಂಟ, ಪಾಸಿಟಿವ್ ನೆಗೆಟಿವ್ ಎರಡು ವೈರು. ಆದರೆ ನಾವು ಅಂದ್ಕೊತೀವಿ ಪಾಸಿಟಿವ್ ನೆಗೆಟಿವ್ ಎರಡು ವೈರ್ ಇದೆ ಅಂತ. ಬಟ್ ಏನಾಗಿದೆ, ಸಮಥಿಂಗ್ ಅಲ್ಲಿ ನೀವು ವೈರನ್ನು ಯಾವ ಸೈಡಿಗೆ ಹಾಕಿರಿ, ಉಲ್ಟಾ ಮಲ್ಟಾ ಮಾಡಿ ಹಾಕಿದ್ರು ವೈರ್ ಲೈಟ್ ಹತ್ತುತ್ತೆ. ಓಕೆ, ನಾವು ತಿಳ್ಕೊಂಡಿದ್ದು ಪಾಸಿಟಿವ್ ನೆಗೆಟಿವ್ ಅಂತ. ಇಲ್ಲಿ ಅದೇ ಏನು ಹೇಳ್ತಾ ಇರೋದು ಅಂದರೆ, ನಾವು ಆಲ್ವೇಸ್ ಪಾಸಿಟಿವ್ ಆಗಿರಬೇಕು. ಅದರ ಬಗ್ಗೆನೇ ಇಲ್ಲಿ ನಿಮಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಓಕೆ, ಹಾಗಾಕೊಂಡು ಇಲ್ಲಿ ಏನಾಗುತ್ತೆ, ನಾವು ಸ್ವಿಚ್ ಹಾಕಿದ್ರೆ ಎಸ್ ರೆಡಿ ಲೈಟನ್ನು ಹತ್ತಿದೆ. ಬಟ್ ಏನಾಗುತ್ತೆ, ಪಾಸಿಟಿವ್ ನೆಗೆಟಿವ್ ಎರಡಿದೆ ಅಲ್ಲಿ. ಇಲ್ಲಿ ಏನಾಗುತ್ತೆ, ಆಲ್ವೇಸ್ ನಾವು ಯಾವುದೇ ಕಡೆ ಹಾಕಿದ್ರು ಪಾಸಿಟಿವ್ನೇ ತೋರಿಸುತ್ತೆ. ಇಲ್ಲಿ ನಾವು ಆ ಸಿಸ್ಟಮ್ಗೆ ಪ್ಲಗ್ ಆದರೆ ನಮಗೆ ಎಲ್ಲ ಕರೆಕ್ಟ್ ಆಗ್ತಾ ಹೋಗ್ತದೆ. ಹಾಗಾಕೊಂಡು ಈಗ ಬ್ಯಾಂಕರ್ಸು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಬ್ಯಾಂಕರ್ಸದ್ದು ಹೇಳಿದ್ದೀನಿ. ಹಾಗಾಕೊಂಡು ಟೀಮ್ ವರ್ಕ್ ಅಂತ ಹೇಳಿದ್ದಾರೆ ಇಲ್ಲಿ. ವೈ ಸಿಸ್ಟಮ್ ಫಾರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಯಾಕೆ ಸಿಸ್ಟಮ್, ಹಾಗಾದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಯಾಕೆ ಬೇಕು? ಟೀಮ್ ವರ್ಕ್, ದಿಸ್ ಇಸ್ ಮೇನ್ಲಿ ಟೀಮ್ ವರ್ಕ್. ನೋಡಿ, ಯಾಕೆ ಅಂತಂದರೆ ಇಲ್ಲಿ ನಮಗೆ ಪೀಪಲ್ ಬಿಸ್ನೆಸ್, ಇಲ್ಲಿ ಜನ ಇಲ್ಲ ಅಂದರೆ ನೀವು ಬಿಸ್ನೆಸ್ ಮಾಡಲಿಕ್ಕಾಗಲ್ಲ. ಅಲ್ಲಿ ಬೇರೆ ನಿಮ್ಗೇನು ಗೊತ್ತುಂಟ, ಆ ಸಿಸ್ಟಮ್ ಬೇರೆ. ಅಲ್ಲಿ ದುಡ್ಡು ಹಾಕ್ತಾರೆ, ದುಡ್ಡು ತೆಗಿತಾರೆ. ಅವ್ರಂತ ದುಡ್ಡಿದೆ, ಕೋಟಿ ದುಡ್ಡಿದೆ, ಹಾಕ್ತಾರೆ, ತೆಗಿತಾರೆ. ಬಟ್ ಇಲ್ಲಿ ನಮಗೇನು ಗೊತ್ತುಂಟ, ಇಲ್ಲಿ ಪೀಪಲ್ಲೇ ಎಲ್ಲ, ಜನರೇ ಎಲ್ಲ. ಹಾಗಾದ್ರೆ ಯಾರು ಇನ್ವೆಸ್ಟ್ಮೆಂಟ್ ನಾವು ಯಾರು ಜನರನ್ನೇ ಇಲ್ಲಿ ರಿಕ್ರೂಟ್ಮೆಂಟ್ ಅಂದರೆ ಜನರನ್ನೇ ಇದಕ್ಕೆ ಸೇರಿಸೋದು ಅಷ್ಟೇ ನಮ್ಮದು ಕೆಲಸ. ಈಗ ಒಂದು ನಾನು ಎಕ್ಸಾಂಪಲ್ ಹೇಳೋದಾದರೆ, ಒಂದು ಫುಟ್ಬಾಲ್ ಮ್ಯಾಚ್, ಈಗ ಟೀಮ್ ವರ್ಕ್ ಅದು, ದಟ್ ಇಸ್ ಅ ಟೀಮ್ ವರ್ಕ್. ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ಪಾಸ್ ಕೊಡ್ತಾ ಅವ್ರು ಏನು ಮಾಡ್ತಾರೆ, ಗೋಲ್ ಮಾಡ್ತಾರಲ್ಲ, ಇದು ಹಾಗೆ ಟೀಮ್ ವರ್ಕ್. ಯಾಕಂದರೆ ಇಲ್ಲಿ ನಮಗೆಲ್ಲ ಪ್ರಮೋಷನ್ ಆಗಬೇಕಂದ್ರೆ ಗೋಲ್ ಹೊಡಿಬೇಕಷ್ಟೇ, ಅದೇ ಇದು ಟೀಮ್ ವರ್ಕ್. ಹಾಗಾಕೊಂಡು ನೋ ಸಿಂಗಲ್ ಮ್ಯಾನ್ ಬಿಸ್ನೆಸ್, ಇದು ಸಿಂಗಲ್ ಮ್ಯಾನ್ ಬಿಸ್ನೆಸ್ ಅಲ್ಲ, ಇದು ಟೀಮ್ ವರ್ಕ್ ಬಿಸ್ನೆಸ್. ಪೀಪಲ್ ಆಟಿಟ್ಯೂಡ್ ಈಸ್ ಎ ಡಿಫ್ರೆಂಟ್ ಫ್ರಮ್ ಒನ್ ಟು ಅದರ್ಸ್. ಅಂದರೆ ಬೇರೆ ವೆರೈಟೀಸ್, ಅಂದರೆ ಜನ ಇರ್ತಾರೆ ಇಲ್ಲಿ ಬೇರೆ ಅಂದರೆ ಆಟಿಟ್ಯೂಡ್, ಅವ್ರ ಒಂದು ಆಟಿಟ್ಯೂಡೇ ಬೇರೆ ಇರ್ತದೆ. ಅಂದರೆ ಅವ್ರು ಏನು ಗೊತ್ತುಂಟ, ಬೇರೆ ಕೆಟಗರಿ ಜನ ಅವರು ಹಾಗೆ ಬೇರೆ ಇರ್ತಾರೆ. ಎಷ್ಟೋ ಜನ ನೋಡಿ ಅಲ್ಲಿಗೆ ನೋಡಿ ಟೀಮ್ ವರ್ಕ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ TAM ಬೇರೆ ಇದೆಯಲ್ಲ, ಒಂದು ಅಕ್ಷರ ಒಂದರಂಗೆ ಒಂದಿಲ್ಲ, ಬೇರೆ ಇದೆ. ಹಾಗೆ ಅವ್ರ ಮೆಂಟಾಲಿಟಿ ಬೇರೆ ಇರ್ತದೆ. ಕೆಲವ್ರಿಗೆ ಕೋಪ ಜಾಸ್ತಿ, ಕೆಲವರಿಗೆ ಸ್ಮೂತ್ ಇರ್ತಾರೆ, ಕೆಲವರು ಹೀಗೆ. ಆದರೆ ಬಟ್ ಎಲ್ಲರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಲ್ಲಿ ಒಬ್ಬರಿಗೆ ಸೆಲ್ಲಿಂಗ್ ಟ್ಯಾಲೆಂಟ್ ಇರುತ್ತೆ, ಒಬ್ಬರಿಗೆ ಸ್ಪೀಚ್ ಮಾಡುವಂಥ ಟ್ಯಾಲೆಂಟ್ ಇರುತ್ತೆ, ಒಬ್ಬರಿಗೆ ಅಟ್ರಾಕ್ಟ್ ಮಾಡುವಂಥ ಟ್ಯಾಲೆಂಟ್ ಇರುತ್ತೆ. ಪ್ರತಿಯೊಬ್ಬರಿಗೂ ನೋಡಿ, ಸುಮ್ಮನೆ ಈಗ ಕೆಲವರು ಸ್ಮೂತ್ ಇರ್ತಾರೆ, ಡೈಮಂಡ್ ಆಗಿರ್ತಾರೆ, ಅವರು ಡಬಲ್ ಡೈಮಂಡ್ ಆಗಿರ್ತಾರೆ. ಯಾಕೆ, ಅವರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಆಟಿಟ್ಯೂಡ್ ಇದೆಯಲ್ಲ, ಅದು ಒಬ್ಬೊಬ್ಬರಂತ ಒಂದೊಂದು ಬೇರೆ ಇರ್ತದೆ. ಬಟ್ ಅವ್ರು ಏನು ಮಾಡ್ತಾರೆ, ಡಿರೆಕ್ಷನಲ್ಲಿ ಬಂದಾಗ ಅವ್ರದ್ದು ಸ್ವಲ್ಪ ಟ್ಯೂನ್ ಅಪ್ ಮಾಡ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಅವ್ರು ಸಕ್ಸಸ್ ಆಗೋದು. ಆ ಟ್ಯೂನ್ ಅಪ್ ಮಾಡಲಿಲ್ಲ ಅಂದರೆ ಅವ್ರು ಅಲ್ಲೇ ಇರ್ತಾರೆ, ಮತ್ತೆ ಮುಂದೆ ಹೋಗೋದಿಲ್ಲ. ಹಾಗೆ ಓಕೆ, ವಿದೌಟ್ ಸಿಸ್ಟಮ್ ಹಾರ್ಡ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸಿಸ್ಟಮಲ್ಲಿ ಇಲ್ಲ ಅಂದರೆ ನೀವು ಹಾರ್ಡ್ ವರ್ಕ್, ಡಿರೆಕ್ಷನ್ ಬರೋ ಅವಶ್ಯಕತೆ ಇಲ್ಲ, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೀವು ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾವುದಾದ್ರು ಒಂದು ಪಾನ್ ಶಾಪು ಅಥವಾ ಏನು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡು ಕುಂತ್ಕೋಬೋದು. ಯಾಕೆಂತಂದರೆ ಅಲ್ಲಿ ಅದು ಒಂದೇ ಇದು ಒಂದೇ ಸೇಮ್. ಯಾಕಂದರೆ ಬರೀ ಹಾರ್ಡ್ ವರ್ಕ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇಲ್ಲಿ ಸ್ಮಾರ್ಟ್ ವರ್ಕ್ ಏನಂತಂದರೆ ಸಿಸ್ಟಮ್ಗೆ ಪ್ಲಗ್ ಮಾಡೋದು ಅಷ್ಟೇ. ನಮಗೇನು ಸಿಸ್ಟಮ್ ಡಿರೆಕ್ಷನ್ ಏನು ಸಿಸ್ಟಮ್ ಕಲಿಸಿದೆ ಅದಕ್ಕೆ ನಾವು ನಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಪ್ಲಗ್ ಮಾಡಿಬಿಟ್ರೆ ಆಯಿತು. ಅಲ್ಲಿ ಸಿಸ್ಟಮ್ ಅವರು ಕಲಿತಾ ಹೋಗ್ತಾರೆ, ಅವರು ಲೀಡರ್ ಆಗ್ತಾರೆ, ಆಮೇಲೆ ಅವ್ರ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಓಕೆ, ಹಾಗಾಕೊಂಡು ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಫ್ರೀಡಮ್ ಆ್ಯಂಡ್ ಏನಾಗುತ್ತೆ, ಫ್ರೀಡಮ್ ಇದರಿಂದ ಏನಾಗುತ್ತೆ, ನಮಗೆ ಆ ಸಿಸ್ಟಮ್ ಅವ್ರ ವರ್ಕ್ ಕರ್ತದೆ, ಫ್ರೀಡಮ್ ಸಿಗುತ್ತೆ, ಅವರ ರಿಲ್ಯಾಕ್ಸೇಷನ್ ಸಿಗುತ್ತೆ, ಆಮೇಲೆ ರಾಯಲ್ಟಿ ಸಿಗುತ್ತೆ, ನೇಮ್ ಆ್ಯಂಡ್ ಫೇಮ್ ಸಿಗುತ್ತೆ, ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ಇವೆಲ್ಲ ನಿಮಗೆ ಸಿಸ್ಟಮ್ ಸಿಗುತ್ತೆ. ಅದು ನಾವು ಪ್ರಮೋಷನ್ ಆಗ್ತಾ ಹೋದಾಗ ನಾವು ಸಿಸ್ಟಮ್ ಕಲ್ತಾಗಿದ್ದೆಲ್ಲ ಆಗುವಂಥ ಒಂದು ಸಿಸ್ಟಮ್ ಅಂತ ಹೇಳ್ತಾರೆ. ಓಕೆ, ಸರಿ. ಇಲ್ಲಿ ನಿಮ್ಗೆ ಏನು ಹೇಳ್ತಾರೆ, ಸಿಸ್ಟಮ್
ವಿಲ್ ನಾಟ್ ಗಿವ್ ರಿಸಲ್ಟ್, ಬಟ್ ಅಪ್ಲಿಕೇಶನ್ ಫಾರ್ ದ ಸಿಸ್ಟಮ್ ವಿಲ್ ಗಿವ್ ದ ರಿಸಲ್ಟ್ ಅಂತ ಹೇಳಿದ್ದಾರೆ. ಹಾಗಾದರೆ ಏನಂತಂದರೆ ಇಲ್ಲಿ ನಾವು ಏನು ಹೇಳಿದ್ದಾರೆ, ನಾವು ಈಗ ಒಂದು ABCD ಅಂತ ಒಂದು 10 ಅಂಕೆ ನಾವು ತೊಗೊಂಡಾಗ ಫಸ್ಟ್ ಎ ಇದೆಯಲ್ಲ ಅದು 100% ಅಂತ ಇಟ್ಕೊಳ್ಳಿ, 100% ಇರ್ತದೆ. ಆ ನಂತರ ಬಿ ಅವನು ಏನು ಮಾಡ್ದ, ಅಲ್ಲಿ ಬಿನವನು ಏನು ಮಾಡ್ದ, ಸ್ವಲ್ಪ ಓಕೆ ಅವನು ಸ್ವಲ್ಪ ಒಂದು 100% ಇಲ್ಲ, ಏನಾಗೋದಿಲ್ಲ ಬಿಡಿಪ್ಪ, ಒಂದು 10% ಹೋದ್ರೆ ಏನು ಅಂತ ಅವ್ನು 90% ಮಾಡ್ದ. ಅದು 90 × 90 80 ಆಯಿತು, ಅದು ಕ್ಯಾಲ್ಕುಲೇಷನ್ 80. ಅವನೇನು ಮಾಡ್ದ, ಅಲ್ಲಿ ಕೆಳಗಡೆ ಹೋದಾಗ 80 × 80 60 ಆಯಿತು. 60 × 60 30, 30ಇಂದ ಮತ್ತೇನಾಯಿತು 30 × 30 09, 09 × 09 0. ಸೇಮ್ ಡೂಪ್ಲಿಕೇಶನ್. ಕಡೆಗೆ ಲಾಸ್ಟಿಗೆ 5ನೇ ಜನರೇಷನ್ ನೋಡಿದರೆ 0ನೇ, ಏನಿಲ್ಲ. 5ನೇ ಜನರೇಷನ್ ಬೋನಸೇ ಇಲ್ಲ ಇವರಿಗೆ. ಫಸ್ಟು 2nd ಜನರೇಷನ್ 3rd ಜನರೇಷನ್ ಫಿನಿಶ್, 5ನೇ ಜನರೇಷನ್ಗಿಲ್ಲ. ಹಾಗೆ ಹಾಕ್ಕೊಂಡು ಏನಾಗುತ್ತೆ, ಅದು ಇದು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ನೋಡಿ, ಕ್ಯಾಲ್ಕುಲೇಷನ್ ಇಸ್ ವೆರಿ ಗುಡ್, ಪವರ್ಫುಲ್ ಕೊಟ್ಟಿದ್ದಾರೆ ಇದು. ಯಾಕೆಂತಂದ್ರೆ ನಾವು ಇದನ್ನ ಅನುಭವಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ನಾ ಹೇಳ್ತಾ ಇರೋದು. ಎಲ್ಲಿ ನಾವು ಎಡವಟ್ಟು ಫೇಲ್ಯೂರ್ ಆಗ್ತೀವಿ, ಹಾಗೆ ಹೋಗ್ಕೊಂಡು ಇಟ್ಸ್ ವೆರಿ ಗುಡ್ ಕ್ಯಾಲ್ಕುಲೇಷನ್, ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ಥರ ನಾವು ಸಿಸ್ಟಮ್ ಇಲ್ಲಿ ಇಲ್ಲ ಅಂದರೆ ನಿಮ್ಮ ಸೇಮ್ ಡೂಪ್ಲಿಕೇಶನ್. ಅಯ್ಯೋ 100ಕ್ಕೆ 100 ಯಾಕೆ ಮಾಡಬೇಕು, ನಾವು ಒಂದು 10% ಏನೋ ಆಗೋದಿಲ್ಲ ಅಂದ್ಬಿಟ್ರೆ ಅದು ಕೆಳಗಿನವ್ರು ಸೇಮ್ ಸಿಸ್ಟಮಲ್ಲಿ ಹೋಗ್ತಾರೆ. ಅವರು ಕೆಳಗಡೆ ಏನಾಗೋದಿಲ್ಲ 80 ಹೋಯ್ತು, ಏನಾಗೋದಿಲ್ಲ 60 ಹೋಯ್ತು, ಏನಾಗೋದಿಲ್ಲ 30 ಹೋಯ್ತು, ಆಮೇಲೆ ಲಾಸ್ಟಿಗೆ ಏನೂ ಆಗೋದಿಲ್ಲ, ಫಿನಿಶ್, ಎಂಡ್ ಆಗಿಬಿಡ್ತದೆ. ಅರ್ಥ ಮಾಡ್ಕೊಳ್ಳಿ. ಹೌ ಡಸ್ ದ ಸಿಸ್ಟಮ್ ವರ್ಕ್, ಹೇಗೆ ಸಿಸ್ಟಮ್ ವರ್ಕ್ ಮಾಡ್ತದೆ. ಈಗ ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಡಿಸಿಷನ್ ಮೇಕಿಂಗ್ ಅಂತ. ನಾವು ಡಿಸಿಷನ್ ತೊಗೋಬೇಕು. ಇಲ್ಲಿ ಎಕ್ಸಾಂಪಲ್ ನಾನು ಹೇಳೋದಾದರೆ, ಒಂದು ನಮ್ಮದು 2 ವೀಲರ್ ಇರುತ್ತೆ, ಅದರ ಟೈರ್ ಅದು ತಿರುಗ್ತದೆ. ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ರೆ ತಿರುಗ್ತದೆ, ಅದಕ್ಕೆ ತಲೆ ಕೆಡಿಸ್ಕೋಬೇಕಾ, ಟೈರ್ ಹೆಂಗೆ ತಿರುಗ್ತದೆ, ಅದಕ್ಕೆ ಏನು ಹಾಗೆ, ಅದಕ್ಕೆ ಬೇಗ ಅವಶ್ಯಕತೆ ಇಲ್ಲ. ಯಾಕಂದರೆ ಸಿಸ್ಟಮ್ ರೆಡಿ ಮಾಡಿಬಿಟ್ಟು ಡಾಕ್ಟರ್ ಲಿಮ್ ಏನು ಮಾಡಿದ್ದಾರೆ, ಸಿಸ್ಟಮ್ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಎಲ್ಲ ಸಿಸ್ಟಮ್ ರೆಡಿ, ಪ್ರಾಡಕ್ಟ್ ರೆಡಿ, ಫ್ಯಾಕ್ಟ್ರಿ ಎಲ್ಲ ಪ್ರಾಡಕ್ಟ್ ರೆಡಿ, ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ನಾವು ಏನು ಮಾಡೋದು, ಅದನ್ನು ರೈಡ್ ಮಾಡೋದು ಅಷ್ಟೇ, ಅದನ್ನು ನಾವು ಮುಂದುವರ್ಸೋದು. ಓಕೆ, ಎಲ್ಲ ಮತ್ತೆ ಏನು ಚೇಂಜಸ್ ಇಲ್ಲ, ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟಿದ್ದಾರೆ. ಲರ್ನಿಂಗ್, ಕಲಿಬೇಕು. ಫಸ್ಟ್ ಏನು ಮಾಡಬೇಕು, ಕಲಿಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೇಳಿದ್ದಾರೆ ನೋಡಿ. ಅಲ್ಲಿ ನಾನು ಪದೇ ಮೀಟಿಂಗ್ಸಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ, ಲರ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಕಲಿದೆ ಮತ್ತೊಬ್ಬರಿಗೆ ಕಲಿಸ್ಲಿಕ್ಕಾಗಲ್ಲ. ಯು ಆರ್ ಎ ಟೀಚರ್, ಅರ್ಥ ಮಾಡ್ಕೊಳ್ಳಿ. ನೀವು ಟೀಚರ್ ಆಗಬೇಕು. ಯು ಆರ್ ಎ ಸ್ಟೂಡೆಂಟ್ ಅಲ್ಲ, ಯು ಆರ್ ಎ ಟೀಚರ್. ನೀವೆಲ್ಲರೂ ಟೀಚರ್. ಅದರಿಂದ ನೀವು ಕಲಿಬೇಕು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಕಲಿಸ್ಬೇಕು. ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಏನಾಗುತ್ತೆ, ಪ್ರಾಕ್ಟೀಸಿಂಗ್ ಮಾಡಲೇಬೇಕು ನಾವು. ಯಾಕಂದರೆ ನಾವು ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರಾಕ್ಟೀಸ್ ಮಾಡಲ್ಲ ಅಂದರೆ ಇದರಲ್ಲಿ ಸಕ್ಸಸ್ ಆಗೋದು ಕಷ್ಟ. ಆಮೇಲೆ ಹ್ಯಾಬಿಟ್ ಅಂದರೆ ಏನು ಗೊತ್ತುಂಟ, ಜನರನ್ನ ರಿಕ್ರೂಟ್ ಮಾಡುವಂಥ ಹ್ಯಾಬಿಟ್ ಕಲಿಬೇಕು. ಇವತ್ತು 10 ಜನ ಅಂದರೆ ಜನ ಹಾಕ್ತಾನೆ ಇರಬೇಕು. ನಿತ್ಯ ನೀವು ಟೀಮನ್ನು ನೀವು ಜಾಯಿನ್ ಮಾಡಿಸ್ತಾನೆ ಇರಬೇಕು. ದಿನಕ್ಕೆ ಒಬ್ಬರಿಗೆ ನೀವು ಪ್ಲ್ಯಾನ್ ಕೊಟ್ಟರೆ ಎಷ್ಟಾಗುತ್ತೆ, 30 ಮೆಂಬರ್ಸ್ ಆದರು, 30ಯಲ್ಲಿ 3 ಜನ ಗ್ಯಾರಂಟಿ. 3 ಜನ ಅಂದರೆ 36 ಜನ. ಒಂದು ವರ್ಷಕ್ಕೆ 36 ಜನ ನಿಮಗೆ ಲೀಡರ್ ಗ್ಯಾರಂಟಿನೇ. 36 ಜನ ಬರ್ತಾರೆ. ಉಳಿದವರೆಲ್ಲ ನಿಮಗೆ ಪ್ರಾಡಕ್ಟಿಗೆ ಬರ್ತಾರೆ, ಅವರು ಕನ್ಸ್ಯೂಮಿಗೆ ಬರ್ತಾರೆ. ಎಂಥ ಸಿಸ್ಟಮ್ ಇದೆ ನೋಡಿ. ಹಾಗೆ ಹಾಕ್ಕೊಂಡು ನಾವು ಏನಾಗುತ್ತೆ, ಇದೇ ಸೇಮ್ ಡೂಪ್ಲಿಕೇಶನನ್ನು ನಿಮ್ಮ ಕೆಳಗಿನವ್ರಿಗೆ ಹೇಳ್ಕೊಡ್ಬೇಕು. ಅವಾಗ ಏನಾಗುತ್ತೆ, ಇದು ವರ್ಕ್ ಆಗುತ್ತೆ. ಓಕೆ, ಹಾಗೆ ಹಾಕೊಂಡು ವೆಹಿಕಲ್ಸ್ ಆಲ್ಸೋ ರನ್ಸ್ ಆನ್ ಸಿಸ್ಟಮ್. ಎಸ್, ಸಿಸ್ಟಮ್ ಇದೆ. ಏನಾಗಿದೆ, ಅಲ್ಲಿ ಆಕ್ಸಿಲೇಟರ್ ಇದೆ, ಅದಕ್ಕೆ ಕ್ಲಚ್ ಇದೆ, ಬ್ರೇಕ್ ಇದೆ. ಓಕೆ, ಈ ಕಡೆಗೆ ಏನಾಗುತ್ತೆ, ಸ್ಟೇರಿಂಗ್ ಇದೆ. ಓಕೆ, ಇಂಜಿನ್ ಇದೆ. ಇವೆಲ್ಲ ನಿಮಗೆ ಸಿಸ್ಟಮ್, ಇವೆಲ್ಲ ವೆಹಿಕಲಲ್ಲಿದೆ. ಆದರೆ ಸಿಸ್ಟಮ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ನಮಗೆ ಹೊಡಿಲಿಕ್ಕೆ ಗೊತ್ತಿರಬೇಕಲ್ಲ. ಈಗ ಗಂಡ ಹೊಡಿತಾನೆ, ಹೆಂಡತಿಗೂ ಗೊತ್ತಿರಬೇಕು. ಅದಕ್ಕೋಸ್ಕರ ಮೀಟಿಂಗ್ನಲ್ಲಿ ಒಬ್ಬರೇ ಬರಬೇಡಿ ದಯವಿಟ್ಟು. ಜೂಮ್ ಮೀಟಿಂಗ್ ಆಗಲಿ ಯಾವುದೇ ಇರಲಿ, ಗಂಡ ಹೆಂಡತಿ ಕೂಡ ಕೂತ್ಕೊಳ್ಳಿ. ಏನಾಗತ್ತಂದರೆ ಅವನು ಎಲ್ಲ ರೆಡಿ ಆಗೋದು, ಸರ್ ಹೇಳಿದಾರಂತ ಸಿಸ್ಟಮ್ ಎಲ್ಲ ಕೇಳ್ಕೊಂಡು ರೆಡಿಯಾಗಿ ಮನೆಗೆ ಹೋಗಿ ಹೀಗೀಗೆ ಅಂದ್ಗಟ್ಟೆ ನೀವು ಕೂತ್ಕೊಳ್ರಿ ಅಂದ್ಬಿಟ್ರೆ ಮುಗಿದು ಹೋದ ಕೆಲಸ. ಇವ್ರದ್ದೆಲ್ಲ ಪವರ್ ಇಳಿದು ಹೋಗುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ವಿತ್ ಫ್ಯಾಮಿಲಿ ಬನ್ನಿ. ಫ್ಯಾಮಿಲಿ ಬಂದಾಗ ಏನಾಗುತ್ತೆ, ಅರ್ಥ ಆಗುತ್ತೆ. ಆವಾಗ ಮೇಡಮ್ಗೆ ಗೊತ್ತಾಗ್ಬಿಡ್ತದೆ, ಹಾಗಾದರೆ ನಾವು ಈಗ ಇನ್ನೊಂದು ಮನೆಗೆ ಪ್ಲ್ಯಾನ್ ಮಾಡ್ಬೋದು, ಅಥವಾ ನಾನು ಈಗ ಗೋಲ್ಡ್ಗೆ ಪ್ಲ್ಯಾನ್ ಮಾಡ್ಬೋದು, ಅಥವಾ ಫ್ರಿಜ್ಗೆ ಅಥವಾ ಟಿವಿಗೆ ಪ್ಲ್ಯಾನ್ ಮಾಡ್ಬೋದು ಅಂತ ಅವ್ರಿಗೆ ಐಡಿಯಾ ಬರುತ್ತೆ. ಅವರ ಐಡಿಯಾ ತೊಗೊಂಡ್ಬಿಟ್ರೆ, ಯಾಕಂದ್ರೆ ನೋಡಿ, ಸರಿ ಕೇಳ್ಕೊಳ್ಳಿ, ನೆಟ್ವರ್ಕಲ್ಲಿ 67% ಲೇಡೀಸ್ ಇದ್ದಾರೆ ವರ್ಲ್ಡಲ್ಲಿ, ಬರೀ 22% ಮೆನ್ ಅಷ್ಟೇ. 67% ಲೇಡೀಸ್ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅಂಥ ವುಮೆನ್ ಪವರ್. ನಾನು ಮೊನ್ನೆ ವುಮೆನ್ ಪವರ್ ಬಗ್ಗೆ ಮಾತಾಡಿದ್ದೀನಿ. ಓಕೆ, ಅಷ್ಟು ವುಮೆನ್ ಪವರ್ ಇದೆ. ಹಾಗೆ ಹಾಕ್ಕೊಂಡು ನಾನು ಹೇಳ್ತಾ ಇರೋದು,
ಅವರನ್ನ ನಾವೇನು ಮಾಡಬೇಕು, ಜೊತೆಗೆ ಇಟ್ಕೊಂಡಾಗ ನಮ್ಮ ಪವರ್, ಅವ್ರು ಬಿಸ್ನೆಸ್ ಮಾಡಬೇಕಂತ ಇಲ್ಲ, ಬರಬೇಕಂತ ಇಲ್ಲ, ನಿಮಗೆ ಸಪೋರ್ಟ್ ಮಾಡಿದ್ರೆ ಸಾಕು. ಎಸ್ ಮಾಡಿ ನೀವು ಅಂದ್ಬಿಟ್ರೆ ಸಾಕು, ನಮಗೆ ಅಂತ ಒಂದು ಧೈರ್ಯ ತುಂಬಿದ ಸಾಕು. ನೋಡಿ ನಾವೆಲ್ಲ ಹಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಈ ಒಂದು ಸ್ಟೇಜಿಗೆ ಬಂದಿದ್ದೀವಿ. ಹಾಗಾಕೊಂಡು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾಕೊಂಡು ನಾವು ಏನು ಮಾಡಬೇಕು, ಸಪೋರ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಕೊಂಡು ಇಲ್ಲಿ ಸಿಸ್ಟಮ್ ಇಸ್ ಲೈಕ್ ಎ ಡ್ರೈವಿಂಗ್ ಎ ಕಾರ್ ಅಂತ ಹೇಳಿದ್ದಾರೆ. ಓಕೆ, ಯಾಕೆ ಏನಪ್ಪ ಇದು ಇದು ಸಿಸ್ಟಮ್ ಯಾಕೆಂತಂದ್ರೆ, ನಿಮಗೆ ಕಾರ್ ನೋಡಿ ಬರಬೇಕು. ಒಂದು ಏನಾಗುತ್ತೆ, ಸಿಗ್ನಲ್ಸ್ ಇರುತ್ತೆ, ರೋಡ್ ಹಂಪ್ಸ್ ಇರುತ್ತೆ. ಓಕೆ, ಆಮೇಲೆ ಏನಾಗುತ್ತೆ, ನ್ಯಾರೋ ಬ್ರಿಡ್ಜ್ ಇರುತ್ತೆ, ಅಲ್ಲಿ ಕೊಟ್ಟಿದ್ದಾರೆ, ಸ್ಕೂಲ್ ಝೋನ್ ಇರುತ್ತೆ. ಓಕೆ, ಲ್ಯಾಂಡ್ ಸ್ಲೈಡಿಂಗ್ ಇರ್ತದೆ. ನೋಡಿ ಇವೆಲ್ಲ ಏನು ಗೊತ್ತುಂಟ, ಇವು ನಿಮ್ಗೆ ಇದ್ರ ನಿಮಗೆ ಕಾರ್ ಬಂದರೆ ಮಾತ್ರ ಇವೆಲ್ಲ ನಿಮಗೆ ಪರ್ಫೆಕ್ಟಾಗಿ ನೀವು ಇರ್ತೀರಿ. ಅಂದ್ರೆ ಕಾರ್ ಕಲಿಬೇಕಂದ್ರೆ ಏನು, ಸಿಸ್ಟಮ್, ನಾವು ಕಾರಿಗೆ ಹೋಗಿ ಡ್ರೈವಿಂಗ್ ಹೋಗಿ ಕಲಿಬೇಕಲ್ಲಿ ಆ ಸಿಸ್ಟಮ್ ಅಲ್ಲಿ ಹೇಳ್ಕೊಡ್ತಾರೆ ನಿಮ್ಗೆ ಏನೇನು ಮಾಡಬೇಕು. ಓಕೆ 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 ಸರಿ. ಅದಕ್ಕೆ ಹೇಳಿದ್ನಲ್ಲ ನಿಮಗೆ. ಈಗ ಏನಂತಂದರೆ ಆ ಕಾರ್ ಬಗ್ಗೆ ಈಗ ನಾನು ಹೇಳಿದ್ದೀನಿ. ಈಗ ನೆಕ್ಸ್ಟ್ ನೋಡೋಣ, ದಿಸ್ ಸಿಸ್ಟಮ್ ಇಸ್ ಆರ್ ದ ಫಾಲೋಯಿಂಗ್ ಅಂತ ಯಾವುದು. ಹಾಗಾಕೊಂಡು ಈಗ ಡಿಎಕ್ಸನ್ ಸಿಸ್ಟಮ್ ನಮಗೆ ಗೊತ್ತಾಗಿದೆ, ಟೆಸ್ಟೆಡ್, ಎಸ್ 100%. ಓಕೆ, ಕಡೆಗೆ ಏನಾಗುತ್ತೆ, ಓಕೆ, ರಿಸರ್ಚ್ಡ್ ಆಗಿಬಿಟ್ಟಿದೆ ಇದು, ಪ್ರೂವ್ ಫ್ಯಾಕ್ಟ್ಸ್ ಈಗ ಇದೆ. ಓಕೆ, ಆನಂತರ ಏನಾಗುತ್ತೆ, ರಿಸಲ್ಟ್ ಓರಿಯೆಂಟೆಡ್ ನಮಗೆ ಗೊತ್ತೇ ಆಗಿಬಿಟ್ಟಿದೆ ಈಗ. 100 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಏನಾಗಿದೆ, ಈಗ ಆಲ್ರೆಡಿ ನೆಟ್ವರ್ಕಿಗೆ ಬಂದು 100 ಇಯರ್ಸ್ ಮೇಲಾಗಿದೆ, ಈಗಿಂದ ಅಲ್ಲ. ಓಕೆ, ಟ್ರಯಲ್ ಆ್ಯಂಡ್ ಎರೋಸ್ ದಿ ಕಂಪನಿ. ಓಕೆ, ಇದು ಕಂಪ್ಲೀಟೆಡ್ ನೋಡಿ, ಇದೆಲ್ಲ ಈಗ ಕಂಪ್ಲೀಟೆಡ್ ಆಗಿದೆ. ಫುಲ್ ಆಫ್ ಟೆಸ್ಟಿಮೋನಿಯಲ್ಸ್, ನಮಗೆ ಬೇಕಾದಷ್ಟು ಟೆಸ್ಟಿಮೋನಿಯಲ್ಸ್ ನಿಮಗೆ ಇದರಲ್ಲಿ ಸಿಗ್ತವೆ. ಯಾಕೆಂದರೆ ನೀವು ಯೂಟ್ಯೂಬಲ್ಲಿ ಹೋಗ್ಬೋದು ಅಥವಾ ಇದರಲ್ಲಿ ಎಲ್ಲ ನೆಟ್ಟಲ್ಲಿ ಹೋಗ್ಬೋದು. ನಿಮಗೆ ಟೆಸ್ಟಿಮೋನಿಯಲ್ಸ್ ಅಂದರೆ ಯಾರಿಗೆ ಸಮಸ್ಯೆ ಇದೆ ಅವರಿಗೆ ಸರಿಯಾಗಿದೆ ಎಲ್ಲ ನಿಮಗೆ ರಿಸಲ್ಟ್ ಅದೆಲ್ಲ ಸಿಗುತ್ತೆ ಅದರಲ್ಲಿ. ಓಕೆ ಓಕೆ, ಹಾಗಾಕೊಂಡು ಕನ್ವೈಸ್ಡ್ ರಿಸಲ್ಟ್ ನಮಗೆ ಆಲ್ರೆಡಿ ಸಿಕ್ಕಿದೆ. ಆದರೆ ಈಗ ನಾ ಏನು ಹೇಳ್ತಾ ಇರೋದು, ಆಲ್ರೆಡಿ ಡಿಎಕ್ಷನ್ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಯಾಕಂತಂದರೆ 222 ದೇಶದಲ್ಲಿ ನಮಗೆ ಹೋಗ್ಬಿಟ್ಟಿದೆ. 165 ಯೂನಿವರ್ಸಿಟಿಯಿಂದ ಸರ್ಟಿಫೈಡ್ ಆಗಿದೆ. ಹಾಗಾಕೊಂಡು ಡಾಕ್ಟರ್ ಲೀಮ್ ನಮ್ಮದೇ ಓನ್ ಎಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋದು ಕಷ್ಟ ಈಗ. ಯಾಕಂತಂದರೆ ನಿಮಗೆಲ್ಲ ಇದ್ರ ಬಗ್ಗೆ ಗೊತ್ತಾಗಿದೆ, ನಾನು ಹೇಳಿಬಿಟ್ಟಿದ್ದೀನಿ ಈಗ. ವೈ ಡು ಪೀಪಲ್ ಫೇಲ್, ಎಲ್ಲಿ ನಮಗೆ ಜನ ಫೇಲ್ಯೂರ್ ಆಗ್ತಾರಂತ, ನಾಟ್ ಫಾಲೋಯಿಂಗ್ ದ ಸಿಸ್ಟಮ್ 100% ಅಂತ ಹೇಳಿದ್ದಾರೆ. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, ಜನ ಸಿಸ್ಟಮನ್ನು ಫಾಲೋ ಮಾಡೋದಿಲ್ಲ. ಏನಂತಂದರೆ ಇವ್ರೇನು ಹೇಳೋದು ನನಗೆಲ್ಲ ಗೊತ್ತು ಅಂತ, ದಟ್ಸ್ ಅ ಪ್ರಾಬ್ಲಮ್. ಆದರೆ ಏನಾಗುತ್ತೆ, ಕೆಲವು ಸಲ ಏನಾಗುತ್ತೆ, ಈ ಒಂದು ಯುಗೋ ಅಂತ ಇರುತ್ತೆ, ಅಥವಾ ಅವರು ಒಂದು ಏನಾಗುತ್ತೆ, ಹೀಗೆ ಹಾಕ್ಕೊಂಡು ಏನಾಗುತ್ತೆ, ಅವ್ರು ಏನು ಮಾಡ್ತಾರೆ, ಇವ್ರು ಏನು ಹೇಳೋದು ಎಲ್ಲ ನನಗೆ ಗೊತ್ತಿದೆ ಅಂತ. ಅದರಿಂದ ಏನಾಗುತ್ತೆ, ಅಲ್ಲಿ ಫೇಲ್ಯೂರ್ ಅಂದರೆ ಅವರು ಸಕ್ಸಸ್ ಆಗೋದು ಸ್ವಲ್ಪ ರೇಂಜ್ ಕಡಿಮೆ ಇರುತ್ತದೆ. ಅದಕ್ಕೋಸ್ಕರ ಓಕೆ, ಇಲ್ಲಿ ಮತ್ತೊಂದು ಏನಾಗುತ್ತೆ, ನೆಗ್ಲಿಜೆನ್ಸಿ ಅಂತ ಹೇಳ್ತೀವಿ. ನೆಗ್ಲಿಜೆನ್ಸಿ ಅಂತ ಏನು, ಅವರು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಳೋದಿಲ್ಲ, ನೆಗ್ಲಿಜೆನ್ಸಿ, ನೋಡೋಣ ಮಾಡೋಣ ಈ ಥರ. ಓಕೆ, ಲೀಜಿನೆಸ್ ಅಂದರೆ ಗೊತ್ತಾಯ್ತಲ್ಲ, ಇಂಟ್ರೆಸ್ಟ್ ಅಂದರೆ ಈಗ ನಾನು ಏನಾರು ಹೇಳಿದರೆ ಆಯಿತು ಮಾಡೋಣ ನೋಡೋಣ, ಅವರಿಗೆ ಹಣ ಬೇಕು, ಸರಿ ಕೇಳ್ಕೊಳ್ಳಿ, ಅವರಿಗೆ ದುಡ್ಡು ಬೇಕು, ಪ್ರತಿ ತಿಂಗಳು ಇನ್ಕಮ್ ಬರಬೇಕು, ಡಿಎಕ್ಷನಿಂದ 10ನೇ ತಾರೀಕಿಗೆ ಬೋನಸ್ ಕರೆಕ್ಟ್ ಬರಬೇಕು, ಬಟ್ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ. ದಿಸ್ ಅ ಪ್ರಾಬ್ಲಮ್. ಆಮೇಲೆ ಎಕ್ಸ್ಕ್ಯೂಸ್ ಅಂದ್ರೆ ಏನು, ನೆಪ ಹೇಳೋದು, ಇಲ್ಲ ನೆಟ್ ಖಾಲಿ ಆಯಿತು, ನಾನು ಜೂಮ್ ಮೀಟಿಂಗ್ ಬರಬೇಕಂತ ಇದ್ದೆ ಸರ್, ಹಿಂಗೆ ಹಾಕೊಂಡು ನನಗೆ ಹಾಗಾಯಿತು ಹೀಗಾಯಿತು ಒಂದು ಹೇಳ್ತು, ಅಥವಾ ಬೇರೆ ಬೇರೆ ಒಂದು ರೀಸನ್ ಹೇಳೋದು. ಪಿ ವಿ ಯಾಕೆ ಮಾಡಲಿ ಈ ಮಂತ್ ಸರ್, ನನಗೆ ಏನಾಯಿತು, ಪಿ ವಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ನನಗೆ ಪ್ರಾಡಕ್ಟ್ ಸಿಗಲಿಲ್ಲ, ಅಥವಾ ಅದು ಅವರು ಮೇಡಮ್ ಬೇಗ ಹಾಕಿಬಿಟ್ಟಿದ್ರು, ಬಾಗಿಲು ಹಾಕಿಬಿಟ್ಟಿದ್ರು, ಅದು ನನಗೆ ಸ್ವಲ್ಪ ಲೇಟ್ ಆಯಿತು ಹೋಗಲಿ, ಏನಾದ್ರು ಒಂದು ಏನು ಎಕ್ಸ್ಕ್ಯೂಸ್ ಅದು ಹೇಳ್ತಾ ಇರೋದು. ಯಾಕಂದರೆ 1000 ಪಿ ವಿ ಮಾಡಲಿಕ್ಕೆ ಅವರು ಅಷ್ಟು ಎಕ್ಸ್ಕ್ಯೂಸ್ ಕೊಟ್ಟರೆ ಕಂಪ್ನಿ ಬೋನಸ್ ಹೆಂಗ್ರಿ ಕೊಡುತ್ತೆ. ಓಕೆ, ಬ್ಲೈಮಿಂಗ್ ಅದರ್ಸ್, ಮತ್ತೊಂದು ಏನು ಗೊತ್ತಾ, ಬ್ಲೈಮಿಂಗ್ ಅದರ್ಸ್. ತುಂಬ ಜನರಿಗೆ ಏನು ಗೊತ್ತಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಮೇಲೆ ಕಂಪನಿ ನಮಗೆ ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು, ಲೀಡರ್ ಸಪೋರ್ಟ್ ಮಾಡಬೇಕಾಗಿತ್ತು, ಬರೇ ಬ್ಲೈಮಿಂಗು. ನೋಡಿ ನಾನು ತುಂಬ ಜನ ಇದು ನೋಡ್ತಾ ಇದ್ದೀನಿ, ಅವರು ಸುಮಾರು ಒಂದು 5-6 ವರ್ಷದಿಂದ ಇದ್ದಾರೆ ಡಿಎಕ್ಷನ್ನಲ್ಲಿ, ಒಂದು ಸ್ಟಾರು ರೂಬಿ ಹಾಕ್ಕೊಂಡು ಅಲ್ಲೇ ಇದ್ದಾರೆ, ಅವ್ರಿಗೆ ಏನಿಲ್ಲ. ಹಾಗೆ ಹಾಕೊಂಡು ಅವ್ರು ಕೆಳಗಿನವರು ಡೈಮಂಡ್ ಆಗಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇವ್ರು ಎಲ್ಲಿ ಇದ್ದಾರೆ, ಯಾವ ಸಿಸ್ಟಮಲ್ಲಿ ಇದ್ದಾರೆ, ಅವ್ರದ್ದು ಬರೀ ಕಂಪ್ಲೇಂಟ್, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಬರೀ ಆ ಕಂಪ್ಲೇಂಟ್ನಲ್ಲೇ ಇದ್ದಾರೆ ಅವರು. ಓಕೆ, ಹಾಗೆ ಹಾಕೊಂಡು ಏನಾಗುತ್ತೆ, ಅವರು ಅಲ್ಲೇ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ವರ್ಕ್ ವಿತ್ ವರ್ಕರ್ಸ್, ಲವ್ ಎವ್ರಿ ಒನ್ ಅಂತ ಹೇಳ್ತಾರೆ. ಅಂದರೆ ನಾವು ಏನು ಮಾಡಬೇಕು, ಎಲ್ಲರನ್ನ ಇದರಲ್ಲಿ ಪ್ರೀತಿ ಮಾಡಬೇಕಂತ.
ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಲಿಸನ್ ಆ್ಯಂಡ್ ಫಾಲೋ, ಆಮೇಲೆ ಲಿಸನ್ ಆ್ಯಂಡ್ ಈಗ ಹಾಂ ನಿಗ್ಲೆಕ್ಟ್ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ಈಗ ಯಾರನ್ನ ಫಾಲೋ ಮಾಡ್ಬೇಕು ನಾವು? ನಮ್ಮನ್ನು ಫಾಲೋ ಮಾಡೋರನ್ನ ನಾವು ಅವ್ರನ್ನ ಜೊತೆಗಿರಬೇಕು, ಅಥವಾ ನಮ್ಮನ್ನು ನೆಗ್ಲೆಕ್ಟ್ ಮಾಡೋರ ಜೊತೆಗಿರಬೇಕು? ಅರ್ಥ ಮಾಡ್ಕೊಳ್ಳಿ, ಇದು ಭಾಳ ಒಂದು ಒಳ್ಳೆ ಹೇಳಿದ್ದಾರೆ ಇದರಲ್ಲಿ. ನಾವು ಯಾವಾಗಲೂ ನಮ್ಮನ್ನು ಯಾರು ಫಾಲೋ ಮಾಡ್ತಾರೆ ಅವ್ರ ಜೊತೆಗಿರ್ಬೇಕು, ಫಾಲೋ ಮಾಡೋರ ಜೊತೆಗೆ. ಯಾಕಂದರೆ ಸರ್ ಈಗ ಸರ್ ಹೋಮ್ ಮೀಟಿಂಗು ನೀವು ಬರಬೇಕು, ಯಾಕಂದ್ರೆ ನಾವು ಅಲ್ಲಿ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ, ಒಂದು 2-3 ಕಡೆ ಇಟ್ಟಿದ್ದೀವಿ. ಎಸ್, ಅಲ್ಲಿ ಹೋಗಿ ವರ್ಕ್ ಮಾಡಿ. ಇವರಿಗೆ ನಿಮ್ಮ ಫ್ರಂಟ್ ಲೈನ್ ಒಬ್ಬರು ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಸರ್ ಬರ್ರಿ ಇವತ್ತೇ ಒಂದು ಹೋಮ್ ಮೀಟಿಂಗ್ ಮಾಡೋಣ, ನೀವು ಅರೇಂಜ್ಮೆಂಟ್ ಮಾಡಿರಿ. ಅವರು ಹಾಂ ಸರ್ ಅನ್ನೋದು ನಿಮ್ಮ ಫೋನೇ ಎತ್ತೋದಿಲ್ಲ. ಅವ್ರ ಜೊತೆಗೆ ವರ್ಕ್ ಮಾಡಿದರೆ ಏನಾಗುತ್ತೆ? ನಾವು ಟೈಮ್ ವೇಸ್ಟ್ ಮಾಡ್ಕೊಂಡಂಗೆ ಅಷ್ಟೇ. ಅದಕ್ಕೇನು ಹೇಳ್ತಾರಲ್ಲ ಹಾಗೆ ನಾವು ಮತ್ತೆ ಏನಾಗುತ್ತೆ, ಅದು ನಮ್ಮ ಟೈಮ್ ವೇಸ್ಟೇ. ಅದಕ್ಕಿಂತ ನಾವು ಬೆಟರ್ ಅಂದರೆ ಏನು ಮಾಡೋಣ, ಯಾರ ಜೊತೆಗೆ ನೋಡಿ, ನಮ್ಮನ್ನು ಯಾರು ಫಾಲೋ ಮಾಡ್ತಾರೆ ಅವ್ರ ಜೊತೆಗೆ ನಾವು ವರ್ಕ್ ಮಾಡಿದರೆ ನಾವು ಬೇಗ ಸಕ್ಸಸ್ ಆಗ್ಬೋದು. ಅವರು ಸಕ್ಸಸ್ ಮಟ್ಟದಲ್ಲಿ ಹೋಗ್ತಾರೆ, ಅವರು ಇನ್ಕಮ್ ಫಾಸ್ಟಾಗಿ ಬರ್ಲಿಕ್ಕೆ ಚಲುವಾಗತ್ತೆ. ಇವ್ರು ಏನಾಗುತ್ತೆ, ನೆಗ್ಲೆಕ್ಟ್ ಮಾಡಿದವ್ರ ಜೊತೆಗೆ ನಾವು ವರ್ಕ್ ಮಾಡಿದರೆ ನಮಗೆ ನೆಗೆಟಿವ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅವ್ರನ್ನ ಬಿಟ್ಬಿಡಿ. ಹಾಗಂತ ದ್ವೇಷ ಮಾಡಬೇಕಂತ ಇಲ್ಲ, ಅವರಷ್ಟಕ್ಕೆ ಅವ್ರು ಬಿಟ್ಬಿಡಿ. ಅವ್ರು ಫೋನ್ ಮಾಡಿದಾಗ ಹಲೋ ಹಾಯ್ ಎಸ್ ಹೀಗೆ ಇಷ್ಟೇ. ಓಕೆ, ಹಾಗೆ ಎಸ್ ಹಾಗೆ ಹಾಕ್ಕೊಂಡು ಇಲ್ಲಿ ನೋಡಿ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಇವರು ಈ ಸೈಡಿಂದ ಬರ್ತಾ ಇದ್ದಾರೆ, ಅವ್ರ ಸೈಡಿಂದ ಬರ್ತಾ ಇದ್ದಾರೆ. ಇಲ್ಲಿ ಏನಾಯಿತು, ಲಾಸ್ಟಿಗೆ ಜಾಯಿನ್ ಆಯಿತು, ಏನಾಯಿತು? ಎಲ್ಲ ಎಡವಟ್ಟು ಅಲ್ವಾ? ಏನಾಗ್ಬೋದು ಟ್ರೈನ್ ಬಂದರೆ? ಎಸ್ ಅಷ್ಟೇ. ಹಾಗೆ ಹಾಕ್ಕೊಂಡು ಸಿಸ್ಟಮಲ್ಲಿ ಹೋದಾಗ ಮಾತ್ರ ಇದು ವರ್ಕ್ ಆಗುತ್ತೆ. ಇಲ್ಲ ಸಿಸ್ಟಮ್ ಫೇಲ್ಯೂರ್ ಆಯ್ತಂದರೆ ನಾವು ಈ ಥರ ಒದ್ದಾಡಬೇಕಾಗತ್ತೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಹಾಗೆ ಹಾಕ್ಕೊಂಡು ಡಿಎಕ್ಷನ್ ಕಂಪ್ನಿ ಆ್ಯಂಡ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ನೆಟ್ವರ್ಕ್ ಮಾರ್ಕೆಟಿಂಗ್? ಹಾಗೆ ಹಾಕ್ಕೊಂಡು ಜಾಯಿನ್ ದ ರೈಟ್ ಕಂಪನಿ. ದಿಸ್ ವೆರಿ ಗುಡ್, ಇದು ಭಾಳ ಇಂಪಾರ್ಟೆಂಟ್. ನಾನು ಮೊನ್ನೆ ಮೀಟಿಂಗ್ನಲ್ಲೂ ಅದನ್ನ ಹೇಳಿದೆ. ನೀವು ಚೂಸಿಂಗ್ ಇಸ್ ದ ವೆರಿ ಪವರ್ಫುಲ್. ಯಾಕೆ ಕಂಪ್ನಿ ಚೂಸಿಂಗ್ ಇದೆಯಲ್ಲ, ನೀವು ಕಂಪ್ನಿ ಆರಿಸ್ಕೊಳ್ಳೋದಿದೆಯಲ್ಲ, ಅದರಂಥ ಒಂದು ಪವರ್ಫುಲ್ ಮತ್ತು ಯಾವುದೂ ಇಲ್ಲ. ಯಾಕಂದರೆ ನೀವು ಯಾಕಂದ್ರೆ ಕಂಪ್ನಿ ಆರಿಸ್ಕೊಳ್ಳೋದ್ರ ಮೇಲೆ ಇರುತ್ತೆ. ನನಗೆ ಈಗ ಸುಮಾರು ಜನ ನನಗೆ ಕಾಲ್ ಮಾಡಿದರು ಮೊದಲೇ. ಈಗ ನಾನು ಅಂದರೆ 2002 ಜಾಯಿನ್ ಆದೆ. ಯಾವುದ್ಯಾವುದೋ ಕಂಪ್ನಿಯಲ್ಲಿದ್ದರು, ಅವರು ಬೇರೆ ಬೇರೆ ಮಾಡ್ತಾಯಿದ್ರು. ಈಗ ಒಂದು 2-3 ವರ್ಷದಿಂದನೂ ಮಾಡ್ತಾಯಿದ್ರು. ಅವರು ನನಗೆ ಕಾಲ್ ಮಾಡ್ತಾಯಿದ್ರು, ಸರ್ ನೀವು ಬಂದುಬಿಟ್ರೆ ಹಾಗೆ ಹೀಗೆ ಅಂತ. ಅವರಿಗೆ ನಾನು ಎಲ್ಲ ಸರಿ ಮಾಡಿದ್ದೆ, ಎಲ್ಲ ಹೇಳಿದ್ದೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ಸುಮಾರು ಜನ ಹೇಳ್ತಾ ಇದ್ದಾರೆ ಏನಂತ, ಇಲ್ಲ ಸರ್ ನಿಮ್ಮದು ಕಂಪ್ನಿ ಭಾಳ ಚೆನ್ನಾಗಿದೆ, ನಾವು ನೋಡಿದ್ವಿ, ಪ್ರಾಡಕ್ಟ್ ಎಕ್ಸಲೆಂಟ್ ಇದೆ. ನಾನು ಬೇರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಮಾಡಿಬಿಟ್ಟು ನಮ್ಮಲ್ಲಿ ಈ ಥರ ಪ್ರಾಬ್ಲಮ್ ಆಗಿ ನನಗೆ ದುಡ್ಡೇ ಹಾಕಿಲ್ಲ, ನನಗೆ ದುಡ್ಡೇ ಬಂದಿಲ್ಲ, ಬೋನಸ್ಸೇ ಬಂದಿಲ್ಲ, ಹಾಗೆ ಹೀಗೆ ಅಂತ ಅವ್ರ ಕಂಪ್ಲೇಂಟ್. ಹಾಗಾಕೊಂಡು ನಾನು ಹೇಳ್ತಾ ಇದ್ದೀನಿ, ರೈಟ್ ಕಂಪ್ನಿ ನಿಮಗೆ ಏನು ಗೊತ್ತುಂಟಾ, ಎಷ್ಟು ದೇಶದಲ್ಲಿದೆ ಅದರ ಬಗ್ಗೆ ನಾನು ತುಂಬ ಇದೆ. ಅದು ಕಂಪ್ನಿ ರೈಟ್, ಅದರದ್ದು ಒಂದು ಸಬ್ಜೆಕ್ಟ್ ಇದೆ, ಅದು ನಾವು ಮತ್ತೆ ಮಾಡೋಣ ಅಂತೆ. ಓಕೆ, ಅದಂತ ಮೆಂಟರ್ಶಿಪ್ ಅಂದರೆ ಏನು ಗೊತ್ತುಂಟಾ, ನಮ್ಮ ಜೊತೆಗೆ ಯಾರಿದ್ದಾರೆ, ಡಾಕ್ಟರ್ ಲಿಮ್ಶ್ಯೂಜಿನ್ ಇದ್ದಾರೆ. ಓಕೆ, ದಾತೋಶ್ರೀ ನಮ್ಮ ಜೊತೆಗಿದ್ದಾರೆ ನೋಡಿ. ಇಂಥ ಒಂದು ಪವರ್ಫುಲ್ ಅಂದರೆ ಅಂಥ ಒಂದು ಡಾಕ್ಟರ್ ಅಥವಾ ಅವರು ಸೈಂಟಿಸ್ಟ್ ನಮ್ಮ ಜೊತೆಗಿದ್ದಾಗ ನಮ್ಮನ್ನು ಟಚ್ ಮಾಡೋರೇ ಇಲ್ಲ ಅಂತ. ಹೌ ಯು ಗೆಟ್ ಪಾಯಿಂಟ್ ಪೇಯ್ಡ್ ಅಂತ ಹೇಳಿದ್ದಾರೆ. ದ ಟೈಮಿಂಗ್, ಓಕೆ, ದ ಟೈಮಿಂಗ್, ದ ಪ್ರಾಡಕ್ಟ್ಸ್, ದ ಸರ್ವಿಸ್ ಆ್ಯಂಡ್ ಬೋನಸ್. ನೋಡಿ ಕರೆಕ್ಟ್ ಟೈಮ್ ನಿಮ್ಗೆ ಏನು ಮಾಡ್ತಾರೆ, ನಮಗೆ ಪ್ರಾಡಕ್ಟ್ ಎಕ್ಸಲೆಂಟ್ ಇದೆ, ಸರ್ವಿಸ್ ಎಕ್ಸಲೆಂಟ್ ಇದೆ. ನೋಡಿ ಇಂಥ ಕೊರೋನಾದಲ್ಲೂ ನೋಡಿ ಪ್ರಾಡಕ್ಟ್ ಹೇಗೆ ಬರ್ತಾ ಇದೆ, ನಮಗೆ ಪ್ರಾಡಕ್ಟ್ ಶಾರ್ಟೇಜ್ ಅಂತಲೇ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಎಸ್ಪೆಷಲಿ ನಮ್ಮ ಯಾರಿಗೆ ವಿಜಯ್ ಕುಮಾರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಇಲ್ಲಿವರೆಗೂ ಆಗಲಿ ಇಷ್ಟು ಕರೋನಾ ಎಷ್ಟು ಪ್ರಾಬ್ಲಮ್ಸ್ ಇದೆ, ಆದರೂ ಪ್ರಾಡಕ್ಟ್ ಯಾರಿಗೂ 2 ದಿನ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಕರೆಕ್ಟಾಗಿ ನಾವು ಸರ್ವಿಸ್ ಕೊಡ್ತಾ ಇದ್ದಾರೆ. ಎಷ್ಟು ಆ್ಯಕ್ಚುಲಿ ಇಲ್ಲ ಪ್ರಾಡಕ್ಟ್ ಸರ್ವಿಸ್ ಇಲ್ಲ, ಎಲ್ಲಿಯೂ ಇಲ್ಲ. ಎಲ್ಲ ಬೇರೆ ಬೇರೆ ನೋಡಿದರೆ ಎಲ್ಲಿಯೂ ಸರ್ವಿಸೇ ಇಲ್ಲ. ಅಂಥದ್ರಲ್ಲಿ ನಮಗೆ ಪ್ರಾಡಕ್ಟ್ ಆ್ಯಕ್ಯುರೇಟಿ ಬರ್ತಾ ಇದೆ. ಹೇಗಿದೆ ನಮ್ಮದು ಸರ್ವಿಸಸ್ ಆಗಿ ಬೋನಸ್ 10ನೇ ತಾರೀಕಿಗೆ, ನಿಮ್ಮ ಕರೋನಾ ಇರಲಿ ಮರೋನಾ ಇರಲಿ, 10ನೇ ತಾರೀಕಿಗೆ ನಿಮ್ಮ ಅಕೌಂಟಿಗೆ ಬೋನಸ್ ಟಕ್ಕನ ಬರ್ತದೆ. ಯಾವ ಥರ ಸಿಸ್ಟಮ್? ಓಕೆ, ಟ್ರೈನ್ಡ್ ಬೈ ದ ರೈಟ್ ಬಿಸ್ನೆಸ್ ಮೆಂಟೋರ್ ಅಂತ ಹೇಳ್ತಾರೆ. ನಮ್ಮ ಮೆಂಟೋರ್. ಓಕೆ, ಹಾಗಾದ್ರೆ ನಮ್ಗೆ ಏನು ಮಾಡ್ತಾರೆ, ನಮ್ಮ ಮೆಂಟೋರ್ ಏನು ಮಾಡ್ತಾರೆ, ನಮಗೆ ಬಿಸ್ನೆಸ್ ಕರೆಕ್ಟಾಗಿ ರೈಟ್ ಬಿಸ್ನೆಸ್ ಹೇಳ್ಕೊಡ್ತಾರೆ. ಹ್ಯಾವ್ ದ ರೈಟ್ ಎಕ್ಸ್ಪೆಕ್ಟೇಷನ್ ಏನಾರ ಇದ್ದರೆ, ನಮ್ಮದು ಎಕ್ಸ್ಪೆಕ್ಟೇಷನ್ ಏನಾರ ಇದ್ದರೆ ಇದರಲ್ಲಿ ನೀವು ಫುಲ್ಫಿಲ್ ಮಾಡ್ಬೋದು. ಅಂದರೆ ಬೇರೆ ಏನೇ ಇರುತ್ತೆ ಅದನ್ನು ನಾನು ಈಗ ಉದಾಹರಣೆ ನಂದು ಏನಿತ್ತು ಎಕ್ಸ್ಪೆಕ್ಟೇಷನ್ ಇತ್ತು, ನಾನು ಮೊದಲೇ ಡಿಎಕ್ಷನ್ ಬರೋಕ್ಕಿಂತ ಮೊದಲು ನಾನು ಒಂದು ಡಾಕ್ಟರ್ ಆಗಬೇಕಂತ ಇತ್ತು, ಆಗಲಿಕ್ಕೆ ಆಗಲಿಲ್ಲ ಅದರಲ್ಲಿ ಮೊದಲೇ. ಇದು ಬಂದ ಮೇಲೆ ಏನಾಯಿತು,
ನನಗೆ ಅವಕಾಶ ಸಿಕ್ತು, ನನಗೆ ಕಂಪನಿ ನನಗೆ ಡಾಕ್ಟರ್ ಅಂದರೆ ನನ್ನ ಡಿಎಕ್ಷನ್ ಕಂಪ್ನಿ ಅವರು ಒಂದು ಅಂದರೆ ಆ ಕಂಪ್ನಿಯ ಬಂದಾಗ ನನಗೆ ಇಷ್ಟು ಫ್ರೀಡಮ್ ಸಿಕ್ತು ಅಂದರೆ ನಾನು ಅದನ್ನು ಸ್ಟಡಿ ಮಾಡಿ ನಾನು ಒಂದು ಪ್ರಮೋಷನ್ಗೆ ನಾನು ಮಾಡಿಕೊಂಡೆ, ಒಂದು ಒಂದು ಡಾಕ್ಟರ್ದು ಒಂದು ಪ್ರಮೋಷನ್ ತೊಗೊಂಡೆ. ಯಾಕೆಂತಂದ್ರೆ ನನಗೆ ಹಣ ಬರ್ತಾ ಇತ್ತು. ಹಣ ನಾನು ಅಲ್ಲಿ ಸ್ಟಡಿ ಮಾಡ್ತಾ ಇದ್ರು ಬರ್ತಾ ಇದ್ದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಓಕೆ, ಹಾಗೆ ಹಾಕೊಂಡು ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅಂತ. ನಿಮಗೆ ಆಟಿಟ್ಯೂಡ್ ಅಂದರೆ ನಮಗೇನು ಬೇಕು, ಆಟಿಟ್ಯೂಡ್ ನಮ್ಮ ಸ್ವಲ್ಪ ಟ್ಯೂನ್ ಅಪ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಏನು ಮಾಡ್ತಾ ಇದ್ವಿ, ನಾ ಹೇಳಿದ್ದೆ ಸರಿ, ನಾ ಮಾಡಿದ್ದೆ ಸರಿ, ನಾನು ಹೇಳ್ದಂಗೆ ಕೇಳಬೇಕು. ಯಾರೂ ಕೇಳೋದಿಲ್ಲ. ನೀವು ಮಾಡ್ದಂಗೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಮಾಡ್ತಾರೆ. ಅದಕ್ಕೆ ನೀವು ಕರೆಕ್ಟ್ ಇರಬೇಕು. ನೀವು ಏನು ಮಾಡ್ತೀರಾ ಅದನ್ನು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನೀವು ಹೇಳ್ದಂಗೆ ಯಾರು ಕೇಳೋದಿಲ್ಲ. ನೆವರ್. ಡೋಂಟ್ ಎಕ್ಸ್ಪೆಕ್ಟೇ ಮಾಡಬೇಡಿ. ನೀವೇನು ಮಾಡ್ತೀರಿ, ನಿಮಗೆ ಪ್ರಮೋಷನ್ ಆಯಿತಾ, ನಿಮಗೆ ಕೆಳಗಿನವ್ರು ಆಗ್ತಾರೆ. ಈಗ ನೋಡಿ, ಶೆಟ್ಟಿಯವ್ರಿಗೆ ಪ್ರಮೋಷನ್ ಆಯಿತು, ನಾನು ಪ್ರಮೋಷನ್ ಆದೆ. ಹಾಗೆ ಶೆಟ್ಟಿಯವ್ರು ಕ್ರೌನ್ ಡೈಮಂಡ್ ಆದರು, ನಾನು ಕ್ರೌನ್ ಡೈಮಂಡ್ ಆದ್ವಿ. ಹಾಗೆ ಅವ್ರು ಏನಾಗುತ್ತೆ, ಸಿಸ್ಟಮ್ ವರ್ಕ್ ಆಗುತ್ತೆ. ನಾನು ಅದನ್ನ ಹೇಳ್ತಾ ಇದ್ದೆ, ಬಿಲ್ಡ್ ದ ರೈಟ್ ಟೀಮ್, ಬೆಸ್ಟ್ ಟೀಮ್ ಕಟ್ಟಿ. ಯಾಕಂದರೆ ಸಿಸ್ಟಮನ್ನು ಫಾಲೋ ಮಾಡಬೇಕು. ಸಿಸ್ಟಮ್ ಇರೋದ್ರಿಂದ ನಮಗೆ ಒಳ್ಳೆ ಟೀಮ್ ಕಟ್ಟಲಿಕ್ಕೆ ಆಗುತ್ತೆ. ಇಲ್ಲಾಂದರೆ ಭಾಳ ಕಷ್ಟ. ಅದರಿಂದ ಸಿಸ್ಟಮ್ ಫಾಲೋ ಮಾಡಿ. ನಾನು ಅದನ್ನ ಹೇಳ್ತಾ, ಆರ್ ಯು ದ ಸ್ಟ್ರಗ್ಲಿಂಗ್ ಟು ಗ್ರೋ ದ ಯುವರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಹೇಳ್ತಾರೆ. ಸ್ಟ್ರಗ್ಲಿಂಗ್ ಅಂದರೆ ಏನು? ಸ್ಟ್ರಗ್ಲಿಂಗ್ ಅಂದರೆ ಏನೋ ತೊಂದರೆ. ಹಾಗಾದರೆ ನಾವು ತೊಂದರೆ ಇದೆಯಾ ಅಂತ ಇಲ್ಲಿ ನೀವು ಮಾರ್ಕೆಟ್ ಇದು ಮಾಡಲಿಕ್ಕೆ. ಇಲ್ಲಿ ನೋಡಿ, ನಾನೇನು ಹೇಳ್ತಾ ಇರೋದು, ಸ್ಟ್ರಗ್ಲಿಂಗ್ ಇತ್ತು ಅಂದರೆ ನೀವು ಏನು ಮಾಡ್ತೀರಿ? ಎಸ್ ಒಂದೇ, ಇದರಲ್ಲಿ ಏನಿಲ್ಲ, ಸ್ಟ್ರಗ್ಲಿಂಗ್ ಆಗಲಿಕ್ಕೆ ಏನಿಲ್ಲ. ಫಸ್ಟು ನಮಗೆ ಇದರಲ್ಲಿ ಗೋಲ್ ಸೆಟ್ ಮಾಡ್ಕೋಬೇಕು. ದ್ಯಾಟ್ಸ್ ಮೇನ್ ನಮ್ಮದು ಡ್ರೀಮ್. ನಾನು ಹೇಳ್ತಾ ಇರೋದು ಡ್ರೀಮ್ ಈಸ್ ವೆರಿ ಇಂಪಾರ್ಟೆಂಟ್. ಡ್ರೀಮ್ ಆದಮೇಲೆ ಗೋಲ್ ಸೆಟ್ಟು ಅದೆಲ್ಲ ಬರುತ್ತೆ ನೆಕ್ಸ್ಟು. ಹಾಗಾಕೊಂಡು ಆಮೇಲೆ ಮತ್ತೊಂದು ಏನಾಗುತ್ತೆ, ಸ್ಟ್ರಗ್ಲಿಂಗ್ ನಾವು ಆಗ್ತಾ ಇದ್ದೀವಿ ಅಂದರೆ, ನೀವು 3000 PV ಮಾಡಿದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ 3000 ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ 1000 PV ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ. ಅವ್ರು ಏನು ಮಾಡಲಿಲ್ಲ ಅಂದರೆ, ಹಾಗಾಗಿ ನಾವು ವಿ ಆರ್ ನಾಟ್ ಇನ್ ಎ ರೈಟ್ ಸಿಸ್ಟಮ್. ನಾವು ರೈಟ್ ಸಿಸ್ಟಮಲ್ಲಿ ಇಲ್ಲ ಅಂತ ಅರ್ಥ. ಹಾಗಾಕೊಂಡು ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಈಗ ನೋಡೋಣ. ಓಕೆ, ಇದು ಇಷ್ಟವರೆಗೂ ಹೇಳಿದ್ದು ಈಗ ಬಂತು ನೋಡಿ. ರೈಟ್, ನಮ್ಮ ಟೈಮ್ ಈಗ ಸ್ಟಾರ್ಟ್ ಆಯಿತು. ಈಗ ಇದೇನು ಗೊತ್ತುಂಟ, ರೈಟ್ ಟೈಮ್. ಈಗ ನಮ್ಮ ಟೈಮ್ ಸ್ಟಾರ್ಟ್ ಆಯಿತು. ಈಗ ನಾವು ಸಿಸ್ಟಮ್ ಅಂತ ಏನು ಹೇಳ್ತಾ ಇದ್ದೀವಲ್ಲ ಅದು. ಹಾಗಾಕೊಂಡು ಈ ಸಿಸ್ಟಮಲ್ಲಿ ಬಂದಾಗ ಫಸ್ಟು ನಿಮಗೆ ಡ್ರೀಮ್ ಇರಬೇಕು ಅಂತ ಹೇಳ್ತಾರೆ. ಡ್ರೀಮ್ ಇಲ್ಲ ಅಂದರೆ ನೀವೇನು ಅಂದ್ಕೊಂಡಿದ್ದೀರಿ ಅದು ಆಗೋದಿಲ್ಲ. ಓಕೆ, ಹಾಗಾದರೆ ಕನಸು ಯಾಕೆ ಬೇಕು? ಕನಸು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಕನಸು ಇದ್ದಿದ್ದರಿಂದ ಇಷ್ಟೆಲ್ಲ ದೇಶಗಳು ನೋಡಿ, ಕನಸು ಇದ್ದಿದ್ದರಿಂದ ಕೊರೋನಾದಿಂದನೂ ಉಳಿದು ಬಂದಿದ್ದಾರೆ. ಕನಸಿದೆ ಅವನಿಗೆ, ಏನೋ ಒಂದು ಆಗಬೇಕು ಅಂತ. ಅವನು ಕರೋನಾದಿಂದನೂ ಉಳಿದು ಬಂದುಬಿಟ್ಟಿದ್ದಾನೆ. ಅವನು ಆಕ್ಸಿಜನ್ ತೊಗೊಂಡವರೆಲ್ಲ ಉಳಿದುಕೊಂಡು ಬಂದಿದ್ದಾರೆ. ಯಾಕೆಂತಂದರೆ ಅವನಿಗೆ ಕನಸಿದೆ, ಏನೋ ಒಂದು ಆಗಬೇಕು ಮುಂದೆ ಹೀಗೆ ಅಂತ. ಹಾಗೆ ಹಾಕೊಂಡು ಕನಸಿಟ್ಕೊಳ್ಳಿ, ಆವಾಗ ನೀವು ಸೇಫ್ ಆಗ್ತೀರಾ. ಓಕೆ, ಕನಸಿರಬೇಕು. ಏನು ಕನಸು? ಯಸ್, ನನಗೆ ಒಳ್ಳೆ ಬಂಗಲೆ ಮಾಡಬೇಕು. ಈಗ ರೆಂಟಲ್ಲಿದ್ದೀನಿ, ನಾನು ಒಳ್ಳೆ ಬಂಗಲೆ. ಎಸ್, 100% ನೀವು ಇದರಲ್ಲಿ. ಯಾಕಂದರೆ ನಾವೆಲ್ಲ ಸಕ್ಸಸ್ ಆಗಿಬಿಟ್ಟಿದ್ದೀವಿ. ನಮ್ಮ ಕೆಳಗಿನವ್ರಿಗೆ, ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ಬಂಗಲೆ, ಕಾರ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಎಸ್, ಯಾಕಂದರೆ ಸಿಸ್ಟಮ್ ವರ್ಕ್ ಆಗ್ತಾ ಇದೆ, ಎಲ್ಲ ವರ್ಕ್ ಆಗ್ತಾ ಇದೆ. ಹಾಗಾಕೊಂಡು ಡ್ರೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಕನಸು ನಿಮಗೆ ಒಳ್ಳೆ ಮನೆ, ಒಳ್ಳೆ ಕಾರು, ಫಾರಿನ್ ಟೂರು. ಆಮೇಲೆ ಏನು ಗೊತ್ತುಂಟ, ನಿಮ್ಮ ಮೇಡಮ್ಗೆ ಎಷ್ಟು ಬೇಕು ಗೋಲ್ಡ್, ಅವ್ರು ಏನು ಕೇಳ್ತಾರೆ ಕೊಡಿಸಿ, ನೋ ಪ್ರಾಬ್ಲಮ್. ಓಕೆ, ಆನಂತರ ಮಕ್ಕಳಿಗೆ ಎಜುಕೇಷನ್, ಫಾರಿನ್ ಟೂರ್, ಏನು ಬೇಕು ರೀ ಎಲ್ಲ. ನಾವು ಈಗ ನೋಡಿ, ಜೀರೋದಿಂದ ಬಂದವರೀಗ ಹೀರೋ ಯಾಕೆ ಆಗಿದ್ದೇವೆ ಈಗ? ಯಾಕಂತಂದರೆ ಸಿಸ್ಟಮ್ ನಮಗೆ ಏನು ಗೊತ್ತುಂಟ, ನಾನು ಹೇಳ್ತೀನಿ ನಿಮಗೆ. ಯಾಕಂತಂದರೆ ನಾನು ಫಸ್ಟ್ ಡಿಎಕ್ಷನ್ ಸೇರಿದಾಗ ನಾನು ಬರೀ ಸೆಲ್ಲಿಂಗ್ ಮಾಡ್ತಾಯಿದ್ದೆ, ಬರೀ ಸೆಲ್ಲಿಂಗ್ ಮಾಡ್ತಾ ಇದ್ದಾಗ ನನಗೆ ನನ್ನ ನನ್ನ ಮೆಂಟರ್ ವೆರಿ ಗುಡ್, ನಮ್ಮ SN ಶೆಟ್ಟಿ ಅವರು ನನಗೆ ಒಂದ್ಸರಿ ಅವರು ಕ್ಲಾಸ್ ತೊಗೊಂಡ್ರು. ಏನಂತಂದರೆ, ನೀನು ಇದನ್ನು ಮಾಡೋ ಬದಲು ನೀವು ಸುಮ್ಮನೆ ಯಾವುದಾರು ಒಂದು ಶಾಪ್ ಇಟ್ಕೊಂಡು ಕೂತ್ಕೋಬೋದಲ್ಲ ಅಂದ್ಬಿಟ್ರು ನನಗೆ. ಯಾಕೆ ಸರ್ ಅಂದೆ. ಸೆಲ್ಲಿಂಗ್ ಇದಲ್ಲ, ಸೆಲ್ಲಿಂಗ್ ಓಕೆ ಒಂದು ಹಂತದಲ್ಲಿ ಮಾಡಿ, ಫಸ್ಟಿಗೆ ಬೇಕು. ಬರೀ ಇದನ್ನು ಪದೇ ಇದನ್ನೇ ಮಾಡಿದರೆ ಮತ್ತು ನೀವು ರಿಕ್ರೂಟಿಂಗ್ ಮಾಡೋದು ಯಾವಾಗ, ಜನ ಸೇರಿಸೋದು ಯಾವಾಗ, ನಿಮಗೆ ಪ್ರಮೋಷನ್ ಆಗೋದು ಹೋಗೋದು ಯಾವಾಗ, ನೀವು ಫ್ರೀಡಮ್ ತೊಗೊಳೋದು ಯಾವಾಗ ಅಂತ ಒಂದು ಗಂಟೆ ನನಗೆ ಕ್ಲಾಸ್ ಕೊಟ್ಟಾಗ ನನ್ನ ಮೈಂಡ್ ಓಪನ್ ಆಯಿತು. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಅಂತ ಒಂದು ಗ್ರೇಟ್ ಅಪ್ಲೈನ್ಸ್ ನಮ್ಮ ಜೊತೆಗಿದ್ದಾರೆ. ಸೊ ಆವಾಗ ನನ್ನ ಮೈಂಡ್ ಯಾವಾಗ ಓಪನ್ ಆಯಿತು, ಆವಾಗ ನಾನು ರಿಕ್ರೂಟಿಂಗ್ ಚಾಲು ಮಾಡಿದೆ. ಅಂದರೆ ಜನರನ್ನು ಜಾಯಿನ್ ಮಾಡ್ಲಿಕ್ಕೆ ಚಾಲು ಮಾಡಿದೆ. ಪ್ರಮೋಷನ್ ಆಗ್ತಾ ಬಂತು. ಈಗ ಐ ಆಮ್ ಫ್ರೀಡಮ್. ನಾನು ಫ್ರೀಡಮ್ ಯಾಕೆ ತೊಗೊಂಡೆ? ಎಸ್, ರೈಟ್. ನೋಡಿ, ಅದಕ್ಕೆ ನಾನು ಹೇಳ್ತಾ ಇರೋದು, ಯು ಆರ್ ಗುಡ್ ಮೆಂಟರ್. ನಿಮಗೆ ಮೆಂಟರ್ ಇದಾರಲ್ಲ, ಇಟ್ಸ್ ವೆರಿ ಗುಡ್. ಅವ್ರು ಸಿಕ್ಕಾಗ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಕ್ತದೆ. ಹಾಗೆ ನೋಡಿ ಏನಾಗುತ್ತೆ, ಈಗ ಡ್ರೀಮ್ ಮಸ್ಟ್ ಆ್ಯಂಡ್ ಶುಡ್ ಬೇಕು. ಆನಂತರ ಲೀಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೀಸ್ಟ್ ನೀವು ಮಾಡಲೇಬೇಕು. ಲೀಸ್ಟ್ ಯಾಕೆ ಮಾಡಬೇಕಂತ ಹೇಳ್ತೀನಿ. ಲೀಸ್ಟು 25 ಜನದ, ಯಾಕಂದರೆ ಲೀಸ್ಟ್ ನಿಮ್ಮ ಕೈಯಲ್ಲಿದೆ. ನಿಮ್ಮ ಪ್ರತಿಯೊಬ್ಬರಲ್ಲಿ ಆಂಡ್ರಾಯ್ಡ್ ಫೋನ್ ಇದೆ.
ಈಗ ಫೋನಲ್ಲಿ ಕಮ್ಮಿ ಅಂದರೆ ನಾನು ಯಾರು ಕೇಳಿದ್ರು ಹೇಳ್ತಾರೆ ಸರ್ ನನ್ನಂತೆಗೆ ಒಂದು 200 ಇದೆ, 500 ಇದೆ, 1000 ಲಿಸ್ಟ್ ಇದೆ ಸರ್, ಜನದ ಕಾಂಟ್ಯಾಕ್ಟ್ಸ್ ಇದೆ ಅಂತ. ಯೂಸ್ ಮಾಡ್ಕೊಳ್ಳಿ, ಆ ಕಾಂಟ್ಯಾಕ್ಟ್ಸನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ಒಂದು 25 ಜನದ ಲಿಸ್ಟ್ ಮಾಡಿ, 50 ಜನದ ಮಾಡಿ, 100 ಜನದ ಮಾಡಿ, 1000 ಜನ ಲಿಸ್ಟ್ ಮಾಡಿ. 100% ನಿಮಗೆ ಅದರಲ್ಲಿ ಸಿಗ್ತಾರೆ, ಅದರಲ್ಲಿ ಪ್ರಾಡಕ್ಟ್ ತಿನ್ನೋರು ಸಿಗ್ತಾರೆ. ನೀವು ಯಾಕೆಂತಂದರೆ ನೋಡಿ, ಲೀಸ್ಟ್ ಯಾಕೆ ಬೇಕಂತ ಹೇಳ್ತೀನಿ ಕೇಳಿ. ಫಸ್ಟಿಗೆ ನಾವು ಬದುಕಬೇಕಾದರೆ ನೀವು ಕನ್ಸ್ಯೂಮರ್ನ ಫಸ್ಟು ಲೀಸ್ಟ್ ಮಾಡಬೇಕು, ಕನ್ಸ್ಯೂಮರ್ನ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ. ಫಸ್ಟ್ ಲೀಸ್ಟ್ ರೆಡಿ ಮಾಡಿ, ಕನ್ಸ್ಯೂಮರ್ನ ಕ್ರಿಯೇಟ್ ಮಾಡಿ. ಯಾಕೆ ಗೊತ್ತುಂಟಾ? ಇಲ್ಲ ಅಂದರೆ ನೀವು ತಿಂಗಳಿಗೆ 3000 5000 ಹಾಕ್ಲಿಕ್ಕೆ ಆಗೋದಿಲ್ಲ. ಕನ್ಸ್ಯೂಮರ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ನೀವು ಪ್ರಾಡಕ್ಟನ್ನು ಕೊಡ್ತೀರಿ, ರಿಟೇಲ್ ಪ್ರಾಫಿಟಿಂಗ್ ಸಿಗುತ್ತೆ, ಜೊತೆಗೆ ಬೋನಸ್ಸು ಆ್ಯಡ್ ಆಗ್ತಾ ಇರ್ತದೆ. ಓಕೆ, ಇಲ್ಲಿ ನಿಮಗೆ ಹೋಗಿದ್ದು ಬಂದಿದ್ದು ಖರ್ಚೆಲ್ಲ ಇದರಲ್ಲೇ ಮುಗಿದು ಹೋಗುತ್ತೆ. ಅವಾಗ ನಾವೆಲ್ಲ ಬದುಕಿದ್ದೆ ಹಾಗೆ, ಹೈಯೆಸ್ಟ್ ರಿಟೇಲ್ ಕೊಡೋದ್ರಿಂದ ಸ್ಟಾರ್ಟಿಂಗ್ ಇದರಲ್ಲಿ ಉಳ್ಕೊಂಡ್ವಿ. ಅದರಿಂದ ನೀವು ಫಸ್ಟು ನೀವು ಅದನ್ನೇ ಕಲಿಸ್ಬೇಕು. ಅಪ್ಲೈನ್ಸ್ ನಾನು ಹೇಳ್ತಾ ಇರೋದು, ರಿಟೇಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ರಿಟೇಲಿಂಗ್ ಬೇಕಂದ್ರೆ ಏನು ಮಾಡಬೇಕು, ಲೀಸ್ಟ್ ಮಾಡಬೇಕು. ಲೀಸ್ಟ್ ಮಾಡಿ ಅವರಿಗೆ ಏನು ಮಾಡಬೇಕು, ಇಲ್ಲಿ ಲೀಸ್ಟ್ ಬಗ್ಗೆ ಹೇಳೋದಾದರೆ ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಮೈಂಡ್ ಒಳಗೆ ಲೀಸ್ಟ್ ಇರುತ್ತೆ, ಅದನ್ನು ನೀವು ಬುಕ್ಕಲ್ಲಿ ಇರಿಸ್ಬೇಕು. ಅದನ್ನು ಏನು ಮಾಡಬೇಕು, ಬುಕ್ಕಲ್ಲಿ ಇಳಿಸಿ ನೀವು ಬರೀರಿ. ಅವ್ರು ಯಾರ್ಯಾರದ್ದು ಹೆಸರೆಲ್ಲ ಬರೀರಿ, ಅವ್ರ ಹೆಸರು ಬರೀರಿ, ಅವ್ರದ್ದು ಫೋನ್ ನಂಬರ್ ಬರೀರಿ, ಅವ್ರದ್ದು ಏನು ಪ್ರಾಡಕ್ಟ್ ಕೊಟ್ಟಿರಿ ಅದು ಬರೀರಿ, ಅವ್ರ ಮೆಂಬರ ಅದ್ರ ಬರೀರಿ. ಅದು ಸಪ್ರೇಟ್ ಯಾರು ಒಂದು ಲೀಸ್ಟ್ ಅಂದರೆ ಪ್ರಾಡಕ್ಟಿಂದ ಲೀಸ್ಟ್ ಬೇರೆ ಮಾಡಿ, ಡಿಸ್ಟ್ರಿಬ್ಯೂಟರ್ ಲೀಸ್ಟ್ ಬೇರೆ ಮಾಡಿ. ಅವಾಗ ಏನು ಗೊತ್ತುಂಟ, ನಿಮಗೆ ಪರ್ಫೆಕ್ಟಾಗಿ ನೀವು ಯಾವ ವೇದಲ್ಲಿ ಹೋಗ್ತೀರಿ ಗೊತ್ತಾಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಲೀಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಮಾಡಿ ಇನ್ವೈಟ್. ಓಕೆ, ಯಾಕಂದರೆ ಲೀಸ್ಟ್ ನಾನು ತುಂಬ ಇದೆ, ಲೀಸ್ಟ್ ಬಗ್ಗೆನೇ 1 ಗಂಟೆ ಮಾತಾಡೋದಿದೆ, ಅದನ್ನು ನಾನು ಮತ್ತೆ ಮುಂದೆ ಮಾಡೋಣಂತೆ. ಇನ್ವೈಟ್ ಮಾಡೋದು ಹೇಗೆ? ಇನ್ವೈಟ್ ಮಾಡೋದು ಆಲ್ರೆಡಿ ನೀವು ಒಂದು ಇನ್ವೈಟ್ ಮಾಡ್ಬೋದು. ಈಗ ನಿಮ್ಮ ಮನೆಗೆ ಅವ್ರನ್ನ ಕರಿಬೋದು, ಫ್ಯಾಮಿಲಿ ಕರೀರಿ, ಅವರಿಗೆ ನಮ್ಮ ಒಳ್ಳೆ ಕಾಫಿ ಮಾಡಿಕೊಡಿ, ಇದರ ಬಗ್ಗೆ ಮಾತಾಡಿ. ಇಲ್ಲ ನೀವು ಅವ್ರ ಮನೆಗೆ ಹೋಗಿ ಮಾತಾಡಿ. ಈಗ ಅನ್ಕೋ ಕರೋನಾ, ಈಗ ಮುಂದೆ ಹೇಳ್ತಾ ಇರೋದು. ಓಕೆ, ಈಗ ಸ್ವಲ್ಪ ಫ್ರೀ ಆದಾಗ ನೀವು ಆ ಥರ ಮಾಡ್ಬೋದು. ಆಮೇಲೆ ಅವರಿಗೆ ಏನು ಮಾಡಬೇಕು, ಇನ್ವೈಟ್ ಮಾಡೋದ್ರಿಂದ ನಮಗೆ ಜನ ಏನು ಮಾಡ್ತಾರೆ, ಸಿಗ್ತಾ. ಆಮೇಲೆ ಅವರಿಗೆ ಈಗ ಏನು ಮಾಡಬೇಕು, ಈಗ ಇನ್ವೈಟ್ ಹೆಂಗೆ ಮಾಡೋದು ಸರ್? ಈಗ BOMಗೆ ಇನ್ವೈಟ್ ಮಾಡಿ. ಈಗ ನಮ್ದು ಏನಾಗತ್ತೆ, ಈಗ ಬಿಸ್ನೆಸ್ ಈಗ ಉದಾಹರಣೆಗೆ ಅವರಿಗೆ ಈಗ ಫಸ್ಟ್ ಏನಾಗತ್ತೆ ಅಂದರೆ ಸಡನ್ಲಿ ಅವ್ರಿಗೆ ಅಲ್ಲಿ ಕೂತಿರ್ಸಿದ್ರೆ ಏನಂತ ಗೊತ್ತಾಗೋದಿಲ್ಲ. ಅದಕ್ಕೆ ಫಸ್ಟ್ ನೀವೇನು ಮಾಡಬೇಕು, ಅವರಿಗೆ ಲೀಸ್ಟ್ ಮಾಡಿ ಅವರಿಗೆ ಫೋನ್ ಮೂಲಕ ಮಾತಾಡೋದು, ಆ ಪ್ರಾಡಕ್ಟ್ ಬಗ್ಗೆ, ಇಮ್ಯುನಿಟಿ ಬಗ್ಗೆ ಮಾತಾಡಿ. ಆವಾಗ ಏನಾಗತ್ತೆ, ಅವ್ರಿಗೆ ಎಸ್ ಅಂತಾರೆ. ಆವಾಗ ಏನು ಮಾಡಬೇಕು, ನೀವು ಹೇಳ್ಬೇಕು, ಇನ್ವೈಟ್ ಮಾಡಿ. ಆಮೇಲೆ ಈಗ ನಿಮಗೆ ಬೇಕಾದಷ್ಟು ಜನ ಸಿಗ್ತಾರೆ, ಈಗ ವಾಟ್ಸಪ್ಪಲ್ಲಿ ಸಿಗ್ತಾರೆ, ಯೂಟ್ಯೂಬಲ್ಲಿ ನಿಮ್ಮದೇ ಒಂದು ರೆಕಾರ್ಡ್ ಮಾಡಿ ಹಾಕ್ಬೋದು. ಆಮೇಲೆ ತುಂಬ ಇದೆ, ಸಿಸ್ಟಮ್ ಇದೆ, ಅದು ನಾನು ಮತ್ತೆ ಮಾತಾಡೋಣ. ಓಕೆ, ಪ್ಲ್ಯಾನ್ ಹೀಗೆ ನೀವು ಎಲ್ಲ ಹೇಳಿದ್ರಿ. ಪ್ಲ್ಯಾನ್ ಅವ್ರಿಗೆ ಈಗ ಲೀಸ್ಟ್ ಆಯಿತು, ಇನ್ವೈಟ್ ಆಯಿತು, ಪ್ಲ್ಯಾನ್ಗೆ ಹೇಳಿದ್ರಿ. ಅದರಲ್ಲಿ ಕೆಲವರು ಎಸ್ ಅಂತಾರೆ, ಕೆಲವರು ನೋ ಅಂತಾರೆ. ಎಸ್ ಅಂದವರಿಗೆ ಅವ್ರಿಗೇನು ಮಾಡ್ತೀರಿ, ಅವರಿಗೆ ಬಿಸ್ನೆಸ್ಗೆ ಇನ್ವೈಟ್ ಮಾಡಿ. ನೋ ಅಂದವರಿಗೆ ಪ್ರಾಡಕ್ಟ್ಗೆ ಹೇಳಿ, ಪ್ರಾಡಕ್ಟ್ ತಿನ್ಲಿಕ್ಕೆ ಹೇಳಿ. ಯಾಕಂದರೆ ಇಮ್ಯುನಿಟಿ ಬಗ್ಗೆ ಮಾತಾಡಿ. ಎಸ್, ಅದು ಇದಾಗತ್ತೆ. ಫಾಲೋಅಪ್ ಈಸ್ ವೆರಿ ಇಂಪಾರ್ಟೆಂಟ್. ಫಾಲೋಅಪ್ ನೀವು ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಇದೆ. ಫಾಲೋಅಪ್ ಈಸ್ ಬೇಕೇ ಬೇಕು ನಮಗೆ. ಫಾಲೋಅಪ್ ಇಲ್ಲ ಅಂದರೆ ಭಾಳ ಕಷ್ಟ ಇದೆ. ಯಾಕೆ ಫಾಲೋಅಪ್ ಮಾಡಬೇಕಂತ ಹೇಳ್ತೀನಿ. ಈಗ ನಾನೇನು ಹೇಳ್ತಾ ಇರೋದಂದರೆ, ಫಾಲೋಅಪ್ ಅಂದರೆ 24 ತಾಸು ಅಂದರೆ 2 ದಿನದೊಳಗೆ ನೀವು ಫಾಲೋಅಪ್ ಮಾಡಬೇಕು. ಈಗ ನೀವೆಲ್ಲ ಮಾತಾಡಿದಿರಿ, ಮತ್ತೆ ನೀವು ಅವರಿಗೆ ಫೋನ್ ಮಾಡಿದಾಗ ಅವರು ಸರ್ ಏನು ಫೋನ್ ಮಾಡಿದ್ದೆ ಅಂತ ಕೇಳ್ತಾರೆ. ಇಲ್ಲ ನಿಮಗೆ ಯಾವುದೋ ಒಂದು ಡೌಟ್ ಇತ್ತಲ್ಲ, ಅದೆಲ್ಲ ಕ್ಲಿಯರ್ ಆಯಿತಾ ಅಂತ ಕೇಳಿ. ಇಲ್ಲ ಸರ್, ಅದು ಹಾಗಾದರೆ ಹೀಗೆ ಅಂತ ಅವ್ರ ಬಗ್ಗೆ ಹೇಳಿ. ಪ್ರಾಡಕ್ಟ್ ಬಗ್ಗೆ ಡೌಟ್ ಇದ್ದರೆ ಅದನ್ನು ಕೇಳಿ. ಯಾವುದ್ರ ಮಾರ್ಕೆಟಿಂಗ್ ಬಿಸ್ನೆಸ್ ಬಗ್ಗೆ ಕೇಳೋದಿದ್ರೆ ಅದನ್ನು ನೀವು ಹೇಳಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ನಮಗೆ ಫಾಲೋಅಪ್ ಇದ್ದಾರೆ, ನಮಗೆ ಎನ್ಕ್ವೈರಿ, ನಮಗೆ ಅದರ ಎನ್ಕ್ವೈರಿ ಅಲ್ಲ, ನಮಗೆ ಒಳ್ಳೆ ಅಪ್ಲೈನ್ಸ್ ಇದ್ದಾರೆ, ನಮ್ಮ ಜೊತೆಗೆ ಒಳ್ಳೆ ಇದು ಇದೆ ಅಂತ ಅವ್ರಿಗೆ ಒಂಥರ ಖುಷಿ ಆಗ್ತದೆ. ಹಾಗೆ ಹಾಕೊಂಡು ಫಾಲೋಅಪ್ ಅಂದರೆ 24 hours ಒಳಗೆ ನೀವು ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಸಿಸ್ಟಮ್ ಹೇಳ್ತಾ ಇದೆ, ನೆಟ್ವರ್ಕ್ ಸಿಸ್ಟಮ್ ಅದೇ ಹೇಳೋದು. ಹಾಗೆ ಹಾಕೊಂಡು ಆಮೇಲೆ ರಿಕಗ್ನೇಷನ್ ಅಂತ ಹೇಳ್ತಾರೆ. ರಿಕಗ್ನೇಷನ್ ಅಂದರೆ ಏನು? ರಿಕಗ್ನೇಷನ್ ಅಂದರೆ ಈಗ ನಿಮ್ಮ ಕೆಳಗಡೆ ಹೊಸದಾಗಿ ಸೇರಿದ್ದಾರೆ, 1000 PV ಮಾಡ್ತಾರೆ, ಅವರಿಗೆ ಕಂಗ್ರಾಚ್ ಮಾಡಿ. ಭಾಳ ಗ್ರೇಟ್, ನನಗೆ ಫಸ್ಟು ನಾವೆಲ್ಲ ಮಾಡಿದಾಗ ನಾನು 500 PVನೂ ಕಷ್ಟ ಆಗಿತ್ತು ಮಾಡಲಿಕ್ಕೆ, ನೀವು 1000 ಮಾಡ್ತಿದ್ದೀರಿ. ಎಸ್, ಅವರಿಗೆ 3000 ಮಾಡಿದವರಿಗೆ ರೆಕಗ್ನೇಷನ್ ಮಾಡಿ. ಆಮೇಲೆ 10,000 ಮಾಡಿದವರಿಗೆ ಅವರ ಫೋಟೋ ಹಾಕಿ ಅವರ ಒಂದು ಈ ವಾಟ್ಸಪ್ಪಲ್ಲಿ ಬಿಡಿ, ರೆಕಗ್ನೇಷನ್ ಮಾಡಿ. ಅವರಿಗೆ ಭಾಳ ಖುಷಿ ಆಗುತ್ತದೆ. ನಮ್ಮ ಫೋಟೋ ಎಲ್ಲ ಹಾಕಿದ್ದಾರೆ, ನಮಗೊಂದು ಇದು ಹಾಕಿದ್ದಾರೆ ಅಂತ ಒಂದು ಭಾಳ ಚೆನ್ನಾಗಿದೆ. ಅದು ರೆಕಗ್ನೇಷನ್ ನೈಟ್ ಅದು ಬೇರೆ ಇರುತ್ತದೆ ಕಂಪ್ನಿಯಿಂದ. ಇದೆಲ್ಲ ನಾರ್ಮಲ್ ಆದ್ಮೇಲೆ ಅದು ಬರ್ತದೆ, ಅದು ನೋಡೋಣಂತೆ. ಓಕೆ, ಈ ಥರ ನಾವು ಮಾಡ್ಕೊತ ಹೋಗಬೇಕು. ದಿಸ್ ಹೋಮ್ ಮೀಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಹೋಮ್ ಮೀಟಿಂಗ್ ಈಸ್ ಡಿಎಕ್ಷನ್ ಬ್ಲಡ್ ಅಂತಲೇ ಹೇಳ್ತೀವಿ ನಾವು. ಹೋಮ್ ಮೀಟಿಂಗ್ ಅಂದರೆ ಫ್ಯಾಮಿಲಿ ಮೀಟ್ ಅಂತ, ಇದು ಫ್ಯಾಮಿಲಿ ಮೀಟಿಂಗ್ ಅಂತ. ಹೋಮ್ ಮೀಟಿಂಗ್ ಅಂದರೆ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ. ಈಗ ಏನಾಗಿದೆ, ನೀವು ಇಲ್ಲ ಅವರು ನಿಮ್ಮ ಮನೆ ಕರೀರಿ, ಇಲ್ಲ ನೀವು ಅವ್ರ ಮನೆಗೆ ಹೋಗಿ ಇದ್ರ ಬಗ್ಗೆ ಮಾತಾಡಿ, ಪ್ರಾಡಕ್ಟ್ ಬಗ್ಗೆ
ಅಲ್ಲಿ ಡೆಮಾನ್ಸ್ಟ್ರೇಷನ್ ಅಂದರೆ ನಿಮಗೆ ಹೋಮ್ ಮೀಟಿಂಗಲ್ಲಿ ಏನು ಮಾಡಬೇಕು, ಜಾಸ್ತಿ ಮಾತಾಡೋಕ್ಕಿಂತ ಪ್ರಾಡಕ್ಟನ್ನು ರೆಡಿ ಮಾಡಿ ಅವರಿಗೆ ಕಾಫಿ ಟೀ ರೆಡಿ ಮಾಡಿಕೊಡುವಂಥದ್ದು, ಕೋಕೋಜಿ ಮಕ್ಕಳಿಗೆ ಕೊಡುವಂಥದ್ದು, ಇವೆಲ್ಲ ನಿಮಗೆ ಹೋಮ್ ಮೀಟಿಂಗಲ್ಲಿ ಬರ್ತವೆ. ಅದನ್ನು ನೆಕ್ಸ್ಟ್ ನಾವು ಹೇಳ್ತೀವಿ. ಓಕೆ, ಅದನ್ನು ಅದರಿಂದ ಏನಾಗುತ್ತೆ ನಿಮಗೆ ಮತ್ತೆ ಅಕ್ಕಪಕ್ಕದವ್ರನ್ನೆಲ್ಲ ಕೂಡಿಸ್ಕೊಂಡು ನಿಮ್ಮ ಅಪ್ಲೈನ್ ಕರೆದು ಒಂದು ಒಳ್ಳೆ ಮೀಟಿಂಗ್ ಕೊಡುವಂಥದ್ದು, ಹೋಮ್ ಮೀಟಿಂಗ್ ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸುವಂಥದ್ದು, ಇವೆಲ್ಲ ಇದೆ. ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಹೋಮ್ ಮೀಟಿಂಗ್ ಅಂತ ಬ್ಲಡ್ ಅಂತಲೇ ಹೇಳ್ತೀವಿ. ಅದರಲ್ಲಿ ನಿಮಗೆ ಜನ ಸಿಗೋದೇ ಅದರಲ್ಲಿ. ಒಂದು ದಿನಕ್ಕೆ ಒಂದು ಹೋಮ್ ಮೀಟಿಂಗ್ ಕೊಟ್ಟರೆ ನಿಮಗೆ 30 ತಿಂಗಳಿಗೆ 30 ಹೋಮ್ ಮೀಟಿಂಗ್ ಆಗುತ್ತೆ. ಆನಂತರ ನಿಮಗೆ ಇದೇ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದಾಗ ನಿಮಗೆ ಒಳ್ಳೆ ಲೀಡರ್ಸ್ ಒಂದು 30 ಮೆಂಬರ್ಸ್ ಒಳ್ಳೆ ಲೀಡರ್ಸ್ ನಿಮಗೆ ಸಿಗುವಂಥದ್ದು ಇದೆ. ಹಾಗೆ ಹಾಕ್ಕೊಂಡು ಅದು ಹೋಮ್ ಮೀಟಿಂಗ್ ಇಸ್ ನಿಮಗೆ ಎವ್ರಿ ಡೇ ನಾವು ಹೋಮ್ ಮೀಟಿಂಗ್ ಮಾಡ್ಬೇಕು ಸರ್. ಈಗೇನು ಮಾಡೋದು? ಈಗೇನಿಲ್ಲ, ನೀವು ಹಳೆ ಮೆಂಬರ್ ಇದ್ದರೆ, ಹೊಸ ಮೆಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ. ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೊಸದು ನೀವು ಏನು ಮಾತಾಡಿದ್ದೀರಿ ಅಥವಾ ಒಳ್ಳೆ ಲೀಡರ್ ಮಾತಾಡಿದ್ದಾರೆ ಅಥವಾ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ದಾರೆ ಅದನ್ನೆಲ್ಲ ಅವರಿಗೆ ಕಳಿಸ್ಕೊಡಿ. ನೋಡಿ ಈ ಥರ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಕಳಿಸ್ಕೊಟ್ಟಾಗ ಅವ್ರಿಗೆ ಹೌದಾ ಸರ್, ಇದು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಸರ್, ಅಲ್ಲೇ ಸಿಗೋದಾದ್ರೆ ಅಲ್ಲಿ ಕಳಿಸಿ. ಇಲ್ಲ ಅಂದ್ರೆ ನೀವು ಅವ್ರಿಗೆ ಈಗ ಆಲ್ರೆಡಿ ಪೋಸ್ಟ್ ಇದೆ, ಕೊರಿಯರ್ ಇದೆ, ಓಪನ್ ಇದೆ. ನಾವೆಲ್ಲ ನೋಡಿ ಇಲ್ಲಿಂದ ಎಲ್ಲ ಕಡೆಗೆ ನಾವು ಕೊರಿಯರ್ ಕಳಿಸ್ತಾ ಇದ್ದೀವಿ, ಈಗೆಲ್ಲ ಸಿಕ್ಕಾಪಟ್ಟೆ ಕಳಿಸ್ತಾ ಇದ್ದೀವಿ. ಹಾಗೆ ಹಾಕೊಂಡು ನೀವು ಅದನ್ನ ಆ ಥರ ಮಾಡ್ಬೋದು. ಓಕೆ, ಹಾಗೆ ನಾ ಹೇಳ್ತಾ ಇರೋದು. ಆಮೇಲೆ BOM ಈಗ ಆಲ್ರೆಡಿ ನಮ್ಮದು ವೀಕ್ಲಿ ಅಂದರೆ ನಮ್ಮ ಏನಾಗುತ್ತೆ ಲೀಡರ್ಶಿಪ್ ಫೌಂಡೇಶನಿಂದ ವೀಕ್ಲಿ ಏನು ಮಾಡ್ತದೆ, ಒಂದು ಮಂಡೇ BOM ಬರುತ್ತೆ. ಆ ಮಂಡೇಗೆ ನೀವು ಅವರಿಗೆ ಹೊಸಬರಿಗೆಲ್ಲ ಪ್ಲಗ್ ಮಾಡಿಬಿಡಿ ಅಲ್ಲಿ. ಅವಾಗ ಏನಾಗುತ್ತೆ ಅದನ್ನ ಕೇಳಿದಾಗ ಅವರಿಗೆ ಖುಷಿ ಆಗ್ತದೆ, ಅವಾಗ ಮಾಡಬೇಕು ಅನಿಸ್ತದೆ. ಆ ನಂತರ ಏನು ಮಾಡಿ ಅವ್ರು ನೆಕ್ಸ್ಟು ಮತ್ತು ಏನಾಗುತ್ತೆ ಬೇರೆ ಬೇರೆ ನಮಗೆ ಕ್ಲಾಸಸ್ಗೆ ಅವ್ರಿಗೆ ನಾವು ಕೂತ್ಕೊಳಿಸ್ಬೋದು. ಸ್ಟಾರ್ಟರ್ ಅಪ್ ಸೆಷನ್ ಅಂತ. ಈಗ ಏನಾಗುತ್ತೆ ಇಲ್ಲಿ ಸ್ಟಾರ್ಟರ್ ಅಪ್ ಸೆಷನ್ ಅಂದರೆ ಫಾಲೋದ ಓಕೆ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಅವ್ರನ್ನ ಎಲ್ಲ ಅಂದರೆ ಫಸ್ಟು ನಾವು ಏನು ಮಾಡಬೇಕಂದ್ರೆ ಅವ್ರಿಗೆ ಏನು ಸಮಸ್ಯೆ ಇದೆ ಅದನ್ನು ನಾವು ಅಂದರೆ ನಾವು ಇದು ಅಂದರೆ ಸ್ಟಾರ್ಟರ್ ಅಪ್ ಅಂದರೆ ಅವ್ರಿಗೆ ಕುತ್ಕೊಳಿಸಿ ಕೇಳುವಂಥದ್ದೆಲ್ಲ ಇರುತ್ತೆ. ಇದ್ರದ್ದು ಒಂದು ಸಬ್ಜೆಕ್ಟ್ ಇದೆ ಇದ್ರದ್ದು. ಆಮೇಲೆ ಗೋಲ್ ಸೆಟ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಗೋಲ್ ಸೆಟ್ಟಿಂಗ್ ನಾವು ಮಾಡಬೇಕು. ಏನು ಗೋಲ್ ಸೆಟ್ಟಿಂಗ್ ಮಾಡಬೇಕು? ಗೋಲ್ ಸೆಟ್ಟಿಂಗ್ ಅಂದರೆ ಶಾರ್ಟ್ ಟರ್ಮ್ ಗೋಲ್, ಮಿಡ್ ಟರ್ಮ್ ಗೋಲ್, ಆಮೇಲೆ ಲಾಂಗ್ ಟರ್ಮ್ ಗೋಲ್ ಅಂತ ಇದೆ. ಅದ್ರ ಬಗ್ಗೆ ಒಂದು ಸಬ್ಜೆಕ್ಟೇ ಇದೆ. ಆದರೆ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಅವರಿಗೆ 1000 PV, 3000 PV, 10,000 PV ಇದ್ರ ಬಗ್ಗೆ ಮಾಹಿತಿ ಕೊಡಿ. ಅವರಿಗೆ ಗೋಲ್ ಸೆಟ್ ಮಾಡಿಸಿ. ಇದನ್ನು ನೀವು ಇಷ್ಟು ತಿಂಗಳು ಮಾಡಿದರೆ ಹೀಗೀಗಾಗತ್ತೆ ಅಂತ ಇನ್ಕಮ್ ಬಗ್ಗೆ ಹೇಳಿ. IOC ಪ್ಲ್ಯಾನ್ ಹೇಳಿ. ದಿನಕ್ಕೆ ಅಂದರೆ ಒಂದು 3 ಜನ ಹಾಕಿದರೆ ನಿಮ್ಮದು ಮಲ್ಟಿಪ್ಲೈ ಆಗುತ್ತೆ, ಒಂದು 13 ಕೋಟಿ ಹೇಗೆ ಮಾಡ್ಬೋದು ಅಂತ ನೀವು IOC ಪ್ಲ್ಯಾನ್ ಬಗ್ಗೆ ನೀವು ಮಾತಾಡ್ಬೋದು. ಗೋಲ್ ಸೆಟ್ಟಿಂಗ್, ದರ್ ಇಸ್ ಆಲ್ಸೋ ಗೋಲ್ ಸೆಟ್ಟಿಂಗ್. 13 ಕೋಟಿ ಇನ್ಕಮ್ ನೀವು ಹೇಗೆ ಮಾಡ್ಬೋದು ಅಂತ ಅದನ್ನ ಗೋಲ್ ಸೆಟ್ಟಿಂಗ್ ಮಾಡಿಸಿ, ಅದನ್ನ ನೀವು ಹೇಳ್ಬೋದು. ಓಕೆ, ಆ ಕಡೆಗೆ ಏನಾಗುತ್ತೆ ಬಿಸ್ನೆಸ್ ರಿವ್ಯೂ ಸೆಷನ್ ಅಂತ ಹೇಳ್ತೀವಿ. ಬಿಸ್ನೆಸ್ ರಿವ್ಯೂ ಅಂದರೆ ನೀವೇನು ಮಾಡ್ತೀರಿ, ಗೆಟ್ ಟುಗೆದರ್ ಅಂದರೆ ನೀವೇನು ಮಾಡ್ತೀರಿ, ನಿಮ್ಮ ಎಲ್ಲ ಟೀಮ್ ಅವರೆಲ್ಲ ಸೇರಿಕೊಂಡು ಈಗ ನೀವೇ ಒಂದು ಹೊಸದಾಗಿ ಏನು ಮಾಡ್ಕೋಬೋದು, ಒಂದು ಈಗ ನಾನು ಹೇಳ್ತಾ ಇರೋದು ಈಗ ಕೊರೋನಾ ಪೀರಿಯಡ್, ಈಗ ಏನು ಮಾಡ್ಬೋದು, ಗೆಟ್ ಟುಗೆದರ್ ಮಾಡ್ಕೊಳ್ಳಿ. ಗೆಟ್ ಟುಗೆದರ್ ನೀವು ಇದರಲ್ಲೇ ನಿಮ್ಮದು ಝೂಮ್ ಮೀಟಿಂಗಲ್ಲೇ ಮಾಡಿಕೊಂಡು ಖುಷಿಯಿಂದ ಮಾತಾಡ್ತಾ ನಿಮಗೆ ಹೊಸಬರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಳೋದು. ನೀವು ಇಂಟ್ರೊಡ್ಯೂಸ್, ಇದು ಸರ್ ಇವರು ಸ್ಟಾರ್ ಏಜೆಂಟು ಜಸ್ಟ್ ಜಾಯ್ನ್ ಆಗಿದ್ದಾರೆ, ಹಾಗೆ ನಿಮ್ಮ ಅಪ್ಲೈನ್ ಜೊತೆಗೆ ಇಂಟ್ರೊಡ್ಯೂಸ್ ಮಾಡ್ಕೊಳೋದು. ಅಥವಾ ಈಗ ನಮಗೆ ಕೊರೋನಾ ಔಟ್ಸೈಡ್ ಇದಾದಾಗ ನೀವೊಂದು ಮನೆಯಲ್ಲೇ ಎಲ್ಲರನ್ನೂ ಕರೆಸ್ಬೋದು. ಕರೆಸಿ ಅಲ್ಲಿ ಒಂದು ಅವ್ರ ಮನೆಗೆ ಹೋಗ್ಬೋದು, ಇಲ್ಲ ನಿಮ್ಮ ಮನೆಗೆ ಅವ್ರು ಬರ್ಬೋದು, ಇಲ್ಲ ಅಂದ್ರೆ ಒಂದು ಒಳ್ಳೆ ಒಂದು ಹೋಟೆಲಲ್ಲಿ ಹೋಗಿ ಕೂತ್ಕೊಂಡು ಒಂದು ಕಾಫಿ, ನಾವು ಡಿಯಕ್ಷನ್ ಕಾಫಿ ಎಂಜಾಯ್ ಮಾಡ್ತಾ ಎಲ್ಲರಿಗೂ ನಮಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಕೌನ್ಸಿಲಿಂಗ್ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ನಿಮಗೆ. ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕೌನ್ಸಿಲಿಂಗ್ ಅಂದರೆ ಏನು ಗೊತ್ತುಂಟ, ನಾವು ಕೌನ್ಸಿಲಿಂಗ್ ಮಾಡೋವಂಥದ್ದು. ಯಾರಿಗೆ ಏನು ಕೌನ್ಸಿಲಿಂಗ್ ಮಾಡೋದು ಸರಿ ಇಲ್ಲಿ ಅಂತ ಎಕ್ಸಾಂಪಲ್ ನಾನು ಹೇಳುತ್ತಂದರೆ ಬೋರಿಸ್ ಬೇಕರ್ ಇದಾರಲ್ಲ ಟೆನ್ನಿಸ್, ಅವ್ರಿಗೂ ನಿಮ್ಗೆ ಅವ್ರಿಗೂ ಏನಾಗುತ್ತೆ, ಅವ್ರಿಗೂ ಒಬ್ಬರು ಕೌನ್ಸಿಲಿಂಗ್ ಅಂದರೆ ಅವ್ರಿಗೂ ಒಬ್ಬರು ಕೋಚ್ ಇದ್ದರು, ಅರ್ಥ ಮಾಡ್ಕೊಳ್ಳಿ. ತೆಂಡೂಲ್ಕರ್ಗೂ ಕೋಚ್ ಇದ್ದಾರೆ. ಹಾಗಾದ್ರೆ ಕೋಚ್ ಹಾಕ್ಬೇಕು ಸರ್, ಅವರೆಲ್ಲ ಅಷ್ಟು ಪರ್ಫೆಕ್ಟ್ ಅಲ್ಲ. ಅವರು ಪರ್ಫೆಕ್ಟ್ ಅಂತ ಹೌದು, ಆದರೆ ಏನಾಗುತ್ತೆ ಕೋಚ್ ಏನು ಮಾಡ್ತಾನೆ, ಅವ್ರು ಎಲ್ಲಿ ರಾಂಗ್ ಸೈಡ್ ಹೊಡಿತಾರೆ ಅಥವಾ ರಾಂಗ್ ಮಾಡ್ತಾರೆ ಅದನ್ನು ಅವರು ಅಬ್ಸರ್ವ್ ಮಾಡಿ ಅದನ್ನ ಹೇಳ್ತಿರ್ತಾರೆ. ನೀವು ಈ ಶಾಟ್ ಇದೆಯಲ್ಲ, ಈ ಶಾಟ್ ನಿಮಗೆ ಕ್ಯಾಚ್ ಹೋಗುತ್ತೆ, ಈ ಶಾಟಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಏನು ಮಾಡ್ತಾರೆ ಅಬ್ಸರ್ವ್ ಮಾಡಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಕೋಚ್, ಎಲ್ಲರಿಗೂ ಕೋಚ್ ಇರ್ತಾರೆ. ಹಾಗೆ ಹಾಕೊಂಡು ಆ ಕೋಚ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ನಾವೇನು ಮಾಡಬೇಕು ಅಪ್ಲೈನ್ಸ್, ಯಾಕಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ 5 ವರ್ಷ 10 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸಿಂದ ಯಾಕಂದ್ರೆ ನಾವು ಅದನ್ನೆಲ್ಲ ದಾಟಿ ಬಂದಿರ್ತೀವಿ. ಅದಕ್ಕೋಸ್ಕರ ನಮ್ಮ ಬಿಸ್ನೆಸ್ ಪಾರ್ಟ್ನರನ್ನು ನಾವೇನು ಮಾಡಬೇಕು,
ಕೌನ್ಸಿಲಿಂಗ್ ನಾವು ಅವರಿಗೆ ಕರೆಕ್ಟಾಗಿ ಕೋಚ್ ಮಾಡಬೇಕು. ಹೀಗೆ ನೀವು ಈ ರಾಂಗ್ ಹೋಗ್ತಾ ಇದ್ದೀರಿ, ಅದರಿಂದ ರಾಂಗ್ ಡೂಪ್ಲಿಕೇಶನ್ನು ಅದನ್ನು ಹೇಳಬೇಕು ಅವರಿಗೆ. ಆಮೇಲೆ ಎಲ್ಲ ಅವರಿಗೆ ಗೈಡ್ ಮಾಡಬೇಕು. ಆಮೇಲೆ ಈ ಏನಾಗುತ್ತಂದರೆ ಕ್ರಾಸ್ ಲೈನ್ ಬಗ್ಗೆ ಮಾತಾಡಬೇಕು. ಅದೆಲ್ಲ ಮಾತಾಡಿದಾಗ ಅವ್ರು ಏನಾಗುತ್ತೆ, ಕರೆಕ್ಟಾಗಿ ಅವರು ಇದರಿಂದ ಹೊರಗಡೆ ಬರ್ತಾರೆ, ನಮ್ಮ ಜೊತೆಗೆ ಅವ್ರು ಕರೆಕ್ಟಾಗಿರ್ತಾರೆ. ಇಲ್ಲಾಂದರೆ ಏನಾಗುತ್ತೆ, ಅವ್ರು ಮಾಡಿದ್ದು ಅವ್ರು ಏನೇ ಮಾಡಿದ್ರು ಎಸ್ 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 ನೀವು ಹೇಳಿಬಿಟ್ರೆ ಅವ್ರು ರಾಂಗ್ ವೇ ಹೋಗ್ಬಿಡ್ತಾರೆ, ಕಡೆಗೆ 0 ಆಗಿಬಿಡ್ತದೆ. ನಾನು ಹೇಳಿದ್ನಲ್ಲ ಇದು 09 × 090 ಲಾಸ್ಟಿಗೆ 0ನೇ ಬಂದುಬಿಡುತ್ತೆ. ಹಾಗಾಗ್ಬಿಡ್ತದೆ. ಆವಾಗ ಏನಾಗುತ್ತೆ, ಸಾರ್ ನಾವು ಏನು ಸರ್ ಇಷ್ಟೆಲ್ಲ ಒದ್ದಾಡಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ, ನೋಡಿದರೆ ನಮ್ಮ ಲೈನ್ ಹೀಗೆ. ಯಾಕಂದರೆ ನಾವು ಸಿಸ್ಟಮನ್ನು ಫಾಲೋ ಮಾಡೋದಿಲ್ಲ. ಅವ್ರನ್ನ ನೀವು ಸಪೋರ್ಟ್ ಮಾಡ್ತೀರಿ. ಎದಕ್ಕೆ ಸಪೋರ್ಟ್ ಮಾಡಬೇಕು? ಅವರ ರಿಕ್ರೂಟ್ ಮಾಡಿದರೆ ಸಪೋರ್ಟ್ ಮಾಡಿ, ಪಿ ವಿ ಮಾಡಿದರೆ ಸಪೋರ್ಟ್ ಮಾಡಿ, ಮಾಡಲಿಕ್ಕೆ ನೀವೇನು ಮಾಡಬೇಕು, ಸರಿಯಾಗಿ ಆನ್ಸರ್ ಇದು ಮಾಡಿ ಅವರಿಗೆ. ಓಕೆ, ಸಾರಿ. ಈಗ ಹಾಕಿಕೊಂಡು ನಮ್ಮ ಕಂಪ್ನಿ ಓನ್ ಕಂಪ್ನಿ, ಅವರ ಓನ್ ಕಂಪ್ನಿ ಈಗ ಏನಾಗುತ್ತೆ, ಎಸ್ಟಾಬ್ಲಿಷ್ಡ್ 1993 ನಮ್ಮದು ಕಂಪ್ನಿ ಓಪನ್ ಆಯಿತು. ಡಾಕ್ಟರ್ ಲಿಂಗ್ CEO ಕಂಪ್ನಿದು 180 ಕಂಟ್ರಿ, ಅಂದರೆ ಈಗ ಆಲ್ರೆಡಿ ನಮ್ಮದು ಮೇನು ಬ್ರಾಂಚ್ ಆಫೀಸ್ ಇರುವಂಥದ್ದು. ಆಮೇಲೆ 222 ಕಂಟ್ರಿಗೆ ಹೋಗಿದೆ ಆಲ್ರೆಡಿ. ನಮ್ಮದೇ ಓನ್ ಫ್ಯಾಕ್ಟ್ರಿ, ನಮ್ಮದೇ ಓನ್ ಫಾರ್ಮ್ಲ್ಯಾಂಡು. ಓಕೆ, DXN ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಇದೆ. ಹಾಗಾಕೊಂಡು ಒನ್ ವರ್ಡ್ ಒನ್ ಮಾರ್ಕೆಟ್, ಇಲ್ಲೇ ಕೂತ್ಕೊಂಡು ಇಡೀ ವರ್ಲ್ಡಲ್ಲಿ ನೀವು ಬಿಸ್ನೆಸ್ ಮಾಡ್ಬೋದು. ಹಾಗಾಕೊಂಡು ಇಂಥ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ವಂಡರ್ಫುಲ್ ಯಾಕಂದರೆ ಡಾಕ್ಟರ್ ನಮ್ಮ ಜೊತೆಗಿದ್ದಾರೆ, ವಂಡರ್ಫುಲ್ ಮೆಂಟರ್ ನಮ್ಮ ಜೊತೆಗಿದ್ದಾರೆ. ಹಾಗಾಕೊಂಡು ಸಪೋರ್ಟಿಂಗ್ ಇದೆ. ನಾವು ಏನು ಬೇಕಾದರೂ ಇದರಲ್ಲಿ ಮಾಡಲಿಕ್ಕಾಗತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ನಾನು ಏನು ಹೇಳ್ತಾ ಇರೋದು, ನಿಮಗೆ ನ್ಯಾಚುರಲ್ ಪ್ರಾಡಕ್ಟ್ ಇದೆ, ಹೈ ಕ್ವಾಲಿಟಿ ಆ್ಯಂಡ್ ಗ್ಯಾರಂಟಿಡ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಹೈ ಕ್ವಾಲಿಟಿ ಆ್ಯಂಡ್ ಗ್ಯಾರಂಟಿಡ್ ಪ್ರಾಡಕ್ಟ್ ನಮ್ಮಂತಾಗಿದೆ. ಅದರಿಂದ ನ್ಯಾಚುರಲ್ ಇದೆ, ಆರ್ಗ್ಯಾನಿಕ್ ಇದೆ. ಹಾಗಾಕೊಂಡು ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್, ಇದರಿಂದ ನಮಗೇನಾಗುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಪ್ರಾಡಕ್ಟ್ ನಮಗಿದೆ. ಜನ ಹುಡುಕ್ತಾ ಇದ್ರು. ಈಗ ನೋಡಿ ನನಗೆ ಫೋನ್ ಮಾಡ್ತಾ ಇದ್ದಾರೆ. 12 ವರ್ಷದ ಹಿಂದೆ ನಾನು ಹೇಳಿದ್ದೆ, ಸಿರ್ಸಿಯಲ್ಲಿ ಹೇಳಿದ್ದೆ, ಬೇರೆ ಬೇರೆ ಕಡೆ ಬೆಂಗಳೂರಲ್ಲಿ ಹೇಳಿದ್ದೆ. ಅವರೆಲ್ಲ ನಂದು ಓಲ್ಡ್ ಫೋನ್ ನಂಬರ್ ನಾನು ಚೇಂಜ್ ಮಾಡಿಲ್ಲ, ಯಾವುದು BSNL. ಹಾಗಾಕೊಂಡು ಈಗಾದರೂ ಫೋನ್ ಬರ್ತದೆ 12 ವರ್ಷದಿಂದ, ಸರ್ ನನ್ನ ಪರಿಚಯ ಆಯಿತಾ, ನಾನು ಹೀಗೆ ನೀವು ಬಂದಿದ್ದೀರಿ ನಮ್ಮ ಮನೆಗೆ ಅಂತ ಎಲ್ಲ. ಆವಾಗ ನಂಗೆ ನೆನಪಾಗುತ್ತೆ, ಹೇಳಿ ಸರ್ ಕರೋನಾಗೆ ಏನಿದೆ ಸರ್, ನಮಗೆ ಇಮ್ಯುನಿಟಿ ಬೇಕು, ಏನಿದೆ ಸರ್ ಅಂತ ಈಗೆಲ್ಲ ಕೇಳ್ತಾ. ಎಷ್ಟು ಜನ ದಿನಕ್ಕೊಂದು ಕಮ್ಮಿ 4-5 ಫೋನ್ ಬರ್ತವೆ, ಹಳೆಯ ನಂಬರ್ ಇದೆಲ್ಲ. ಈಗ ಅವ್ರನ್ನೆಲ್ಲ ನಾವು ಬೂಸ್ಟಪ್ ಮಾಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ ಯಾವ ಥರ ಪ್ರಾಡಕ್ಟ್ ಇದೆ, ಏನು ಸಿಸ್ಟಮ್ ಇದೆ, ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ನಾವು ಒಂದು ಇದರಲ್ಲಿ ಹೋಗಬೇಕು. ಆನಂತರ ಪ್ರಾಡಕ್ಟ್ ಬಗ್ಗೆ ಈಗ ನಾನು ಮಾತಾಡಿದ್ದೀನಿ ಈಗ. ಯಾಕಂದರೆ ನಮ್ಮದು ಅಂದರೆ ನಮಗೆ ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಗೋಲ್ಲ. ನಮ್ಗೆ ಏನಾಗುತ್ತೆ ಅಂದರೆ ಬಿವ್ರೇಜಸ್ ಇದೆ, ನಮಗೆ ಏನಾಗುತ್ತೆ, ವೆಲ್ನೆಸ್ ಪ್ರಾಡಕ್ಟ್ ಇದೆ, ಬಿವ್ರೇಜಸ್ ಇದೆ, ಪರ್ಸನಲ್ ಕೇರ್ ಪ್ರಾಡಕ್ಟ್ ಇದೆ, ಕಾಸ್ಮೆಟಿಕ್ಸ್ ಇದೆ, ಎಲ್ಲ ಇದೆ. ದಿನನಿತ್ಯ ನಾವು ಕೆಲಸ ಮಾಡೋದು ಎಲ್ಲ. ಈಗ ನಾವು ನೋಡಿ ಕಂಪ್ನಿ ಏನು ಮಾಡ್ತದೆ, ಫ್ರಿಜ್ಜು, TV ಎಲ್ಲ ಇದು ತಯಾರು ಮಾಡ್ತಾ ಇದೆಯಾ? ಫ್ರಿಜ್ಜು, TV, ವಾಷಿಂಗ್ ಮಿಷಿನ್ ತಯಾರು ಮಾಡ್ತಾ ಇದೆಯಾ? ಏನಿಲ್ಲ, ದಿನನಿತ್ಯ ಬಳಕೆಯ ಪ್ರಾಡಕ್ಟನ್ನು ತಯಾರು ಮಾಡ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಎಂಥ ಒಂದು ಸಿಸ್ಟಮ್ ನಮಗೆ. ಇನ್ನೂ ಈಗ ಆಲ್ರೆಡಿ ನಮ್ಮ ಸಿದ್ದಿಪೇಟೆ ಚಲೋ ಆಯಿತು ಅಂದರೆ ಫ್ಯಾಕ್ಟ್ರಿ, ನಮಗೆ ಈ ಇಯರ್ ಎಂಡ್ ಒಳಗೆ ನಿಯರ್ಲಿ ಇನ್ನೊಂದು 40 ಪ್ರಾಡಕ್ಟ್ ಬರಲಿಕ್ಕಿದೆ. ಆಮೇಲೆ 150 ಪ್ರಾಡಕ್ಟ್ ಮುಂದೆ ಬರಲಿಕ್ಕಿದೆ. ಎಂತಿಂಥ ಪ್ರಾಡಕ್ಟ್ ಬರಲಿಕ್ಕಿದೆ. ನನಗೆ ಕೆಲವೆಲ್ಲ ಅದು ಎಲ್ಲ ಕೇಳಿದರೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂದರೆ ನಾವು ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಎಲ್ಲ ನಮಗೆ ನಾವು ತೊಗೊಂಡ್ಬಿಟ್ರೆ PV ಆಗೋಯ್ತು. ನಮ್ಮ ಮನೆಗೆ ನಾವು ಯೂಸ್ ಮಾಡಿಬಿಟ್ರೆ ನಮ್ಮ PVನೇ ಆಗಿತ್ತು. ಬೇರೆಯವ್ರಿಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಓನ್ಲಿ ರಿಕ್ರೂಟಿಂಗ್ ಅಷ್ಟೇ ಮುಂದೆ. ಆ ಥರ ಬಂದುಬಿಡುತ್ತೆ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾವ ಥರ ಅಂತ. ಓಕೆ, ಹಾಗಾಕೊಂಡು ಬೆನಿಫಿಟ್ಸ್ ಆಫ್ ದ DXN. ಓಕೆ, ಲೈಫ್ ಟೈಮ್ ಮೆಂಬರ್ಶಿಪ್. ಇದು ಒಂದ್ಸರಿ ನೀವು ಮೆಂಬರ್ಶಿಪ್ ಆಯಿತು ಅಂದರೆ ನಿಮಗೆ ಲೈಫ್ ಟೈಮ್ ಮೆಂಬರ್ಶಿಪ್ ಇದೆ. ಯಾಕಂದರೆ ನೀವು ಚೇಂಜ್ ಮಾಡಲ್ಲ. ಆದರೆ ವರ್ಷಕ್ಕೆ ಒಂದ್ಸರಿ ಒಂದು ಪ್ರಾಡಕ್ಟರ ಪರ್ಚೇಸ್ ಮಾಡಬೇಕಂತ ಹೇಳ್ತಾರೆ. ಒನ್ ವರ್ಡ್ ಒನ್ ಮಾರ್ಕೆಟ್, ನಾವು ಇಲ್ಲೇ ಕೂತ್ಕೊಂಡು ಇಡೀ ವರ್ಲ್ಡಲ್ಲಿ ಬಿಸ್ನೆಸ್ ಮಾಡ್ಬೋದು. ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಕ್ಯುಮುಲೇಟೆಡ್ ಅಂದರೆ ನಿಮಗೆ ಪ್ರಮೋಷನ್ ಕೊಡ್ತಾರೆ. 6ರಿಂದ 9%, 12% ಪ್ರಮೋಷನ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ನಿಮ್ಮ ಕೆಳಗಿನವರು ಪಾಯಿಂಟ್ ಸೇರಿಬಿಟ್ಟು ನಿಮಗೆ ಅಕ್ಯುಮುಲೇಟ್ ಆಗ್ತಾ ಇದೆ ಅದು. ಆಮೇಲೆ ನೋ ಡಿಮೋಷನ್ ಸ್ಟೇಟಸ್, ಅಂದರೆ ನೀವು 1 ವರ್ಷ ಬಿಟ್ಟು ನೀವು ಈಗ 1 ವರ್ಷ ನೀವು DXN ಏನೋ ಒಂದು ಕಾರಣದಿಂದ ಮಾಡಲಿಲ್ಲಪ್ಪ, ನೀವು ಸ್ಟಾರ್ ಇದ್ದೀರಿ, ನೀವು ಮತ್ತೆ ಜಾಯ್ನ್ ಆದ್ರಿ, 1000 PV ಮಾಡಿ ಜಾಯ್ನ್ ಆದ್ರಿ, ಆವಾಗ ನಿಮ್ಮ ಸ್ಟಾರ್ ಏಜೆಂಟ್ ಅಂದರೆ ನಿಮ್ಮ ಪ್ರಮೋಷನ್ ಅದೇ ಇರುತ್ತೆ. ನಿಮಗೆ ಮತ್ತೆ ಡಿಮೋಷನ್ ಆಗಲ್ಲ. ನೀವು ಡೈಮಂಡ್ ಇದ್ದರೂ ಅಲ್ಲೇ ಇರುತ್ತೆ. ಓಕೆ, ಆಮೇಲೆ ಹೀಗೆ ನೋ ಟೈಮ್ ಲಿಮಿಟ್, ನಿಮಗೆ ಟೈಮ್ ಲಿಮಿಟ್ ಇಲ್ಲ, ಎನಿ ಟೈಮ್ ನೀವು ಮಾಡ್ಬೋದು. ನೋ ನೀವು ಇನ್ವೆಸ್ಟ್ಮೆಂಟ್ ಇಲ್ಲ ಇಲ್ಲಿ. ನೋ ರಿಸ್ಕ್, ಇನ್ವೆಸ್ಟ್ಮೆಂಟ್ ಇಲ್ಲ, ರಿಸ್ಕ್ ಇಲ್ಲ. ಆದರೆ ನಾವು ಇನ್ವೆಸ್ಟ್ಮೆಂಟ್ ಅಂದರೆ ನಮಗೋಸ್ಕರ ನಾವು ತೊಗೋಬೇಕು, 1000 PV ಮಾಡಬೇಕು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಸಣ್ಣ ಅಮೌಂಟು ನೀವು ಹಾಕಲೇಬೇಕಾಗ್ತದೆ. ನೋ ಪ್ರೆಸರ್, ನಿಮ್ಗೆ ಯಾರು ಇಲ್ಲಿ ಪ್ರೆಸರ್ ಮಾಡೋಂಗಿಲ್ಲ. 100% ನಿಮಗೆ ಫ್ರೀ ಇದೆ. ಓಕೆ, ನೋ ನೀಡ್ ಟು ಎನಿ. ಆಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಅವಶ್ಯಕತೆ ಇರಲ್ಲ. ನೋಡಿ ನಿಮ್ಗೆ ಏನಾಗುತ್ತೆ ಗೊತ್ತುಂಟ, ಇಲ್ಲಿ ಕ್ವಾಲಿಫಿಕೇಷನ್ ನಿಮಗೆ ಓದಿ ಯಾರೂ ಕೇಳೋದಿಲ್ಲ.
ನೋಡಿ ನಾ ಹೇಳ್ತಾ ಇರೋದು 7ನೇ ಕ್ಲಾಸನ್ನು ಓದಿದಂಥ ಒಂದು ಲೇಡಿ ಈಗ 32 ಲಕ್ಷ ಇನ್ಕಮ್ ತೊಗೊತಾ ಇದ್ದಾರೆ ಅಂದ್ರೆ ಇಲ್ಲಿ ಹಾಗಾದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಅವಶ್ಯಕತೆ ಇದೆಯಾ? ನಥಿಂಗ್. ನೀವು ಏನು ಗೊತ್ತಾ, ನಿಮ್ಮ ಡ್ರೀಮ್ ಸ್ಟ್ರಾಂಗ್ ಇರಬೇಕು, ಗೋಲ್ ಸೆಟ್ ಮಾಡಬೇಕು ಅಷ್ಟೇ. ಇದರಲ್ಲಿ ಡ್ರೀಮ್ ಸ್ಟ್ರಾಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಡ್ರೀಮ್ ಆಮೇಲೆ ಗೋಲ್ ಸೆಟ್ ಅವು ಎರಡು ಇತ್ತು ಅಂದರೆ ನೀವು ಏನು ಬೇಕಾದ್ರೂ ಆಗ್ಬೋದು. ದಟ್ಸ್ ಮೇನು. ಓಕೆ, ಪಾರ್ಟ್ ಟೈಮ್ ಬಿಸ್ನೆಸ್. ಓಕೆ, ನೀವು ಪಾರ್ಟ್ ಟೈಮ್ ಮಾಡಿ, ಫುಲ್ ಟೈಮ್ ಮಾಡಿ. ಆದಷ್ಟು ಫ್ರೆಂಡ್ಸ್ ನಾನು ಏನು ಹೇಳೋದು ಅಂದರೆ ಫುಲ್ ಟೈಮ್ ಮಾಡಿದರೆ ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಓಕೆ, ಅದರಿಂದ ಓಕೆ ಓಕೆ ಈ ಡಿಎಕ್ಷನ್ ಈ ವರ್ಡ್ ನೀವು ಓಪನ್ ಮಾಡ್ಕೊಳ್ಳಿ. ಯಾರೆಲ್ಲ ಮೆಂಬರ್ ಇದ್ದೀರಿ ಡಿಎಕ್ಷನ್ ಈ ವರ್ಡ್ ಓಪನ್ ಮಾಡಿಕೊಂಡು ಇಡೀ ವರ್ಲ್ಡಿಂದೆಲ್ಲ ನೋಡ್ಬೋದು. ನಿಮ್ಮ PV ರಿಪೋರ್ಟ್ ನೋಡ್ಬೋದು. ಆಮೇಲೆ ನಿಮಗೆ ಮೆಂಬರ್ಶಿಪ್ ಅಲ್ಲೇ ಮಾಡ್ಬೋದು. ಈ ವರ್ಡಲ್ಲಿ ನೀವು ಮೆಂಬರ್ಶಿಪ್ ಮಾಡ್ಬೋದು. ಈ ವರ್ಡಿಂದ ನೀವು ಪ್ರಾಡಕ್ಟನ್ನು ನಿಮ್ಮ ಮನೆಗೆ ತರಿಸ್ಕೋಬೋದು. ಯಾಕಂತಂದರೆ ಹೋಮ್ ಡೆಲಿವರಿ ಎಲ್ಲ ಅದರಲ್ಲಿ ಸಿಸ್ಟಮಲ್ಲಿದೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದರಿಂದ ಈ ವರ್ಡ್ ಓಪನ್ ಮಾಡಿ. ಅದಕ್ಕೆಲ್ಲ ನಿಮಗೆ ಈ ವರ್ಡ್ ಓಪನ್ ಮಾಡ್ತಾ ಹೋದಾಗ ನಿಮಗೆಲ್ಲ ಸಿಗುತ್ತೆ. ID ನಂಬರು, ಪಿನ್ ನಂಬರ್ ಇಟ್ಕೊಳ್ಳಿ. ಆಮೇಲೆ ನಿಮ್ಮದು ಓಕೆ ಇವೆಲ್ಲ ನಿಮಗೆ ಬೇಕಾಗ್ತದೆ, ಅದೆಲ್ಲ ನಾವು ಹೇಳ್ತೀವಿ ಆ ಥರ ನಿಮಗೆ. ಓಕೆ, ಆಮೇಲೆ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲೇನು ಕೊಟ್ಟಿದ್ದಾರೆ ಕಾರ್ಪೊರೇಟ್. ಓಕೆ, ಕಾರ್ಪೊರೇಟ್ ವಿಡಿಯೋಸ್ ಅಂತ ಡಿಎಕ್ಷನ್ ಕಾರ್ಪೊರೇಟ್ ವಿಡಿಯೋಸ್ ನೀವು ಓಪನ್ ಮಾಡಿ. ಇದರಲ್ಲಿ ಯೂಟ್ಯೂಬಲ್ಲಿ ಹೋಗಿ ಓಪನ್ ಮಾಡಿ. ನಮ್ಮ ಕಂಪ್ನಿ ಹೇಗೆ ಪ್ರಾಡಕ್ಟ್ ರೆಡಿ ಮಾಡುತ್ತೆ, ಯಾವ ಕಂಪ್ನಿಯವರು ಅವ್ರ ಪ್ರಾಡಕ್ಟನ್ನು ಅವರು ರೆಡಿ ಮಾಡೋದು ಎಲ್ಲಿ ತೋರಿಸೋದಿಲ್ಲ. ಓನ್ಲಿ ಡಿಎಕ್ಷನ್ ಕಂಪ್ನಿ ನಿಮಗೆ ಅದು ಹೇಗೆ ರೆಡಿ ಮಾಡ್ತಾರಂತ ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇದ್ದಾರೆ. ಓಕೆ, ಈಗ ನಾವು ಸಿದ್ದಿಪೇಟೆ ಚಲವಾದಗಟ್ಟೆ ನಾವೆಲ್ಲರೂ ಹೋಗ್ಲಿಕ್ಕಿದೆ ಅಲ್ಲಿ. ಅದೆಲ್ಲ ನೋಡಲಿಕ್ಕಿದೆ, ಹೇಗೆ ಪ್ರಾಡಕ್ಟ್ ರೆಡಿ ಆಗ್ತಾ ಇದೆ ಎಲ್ಲ ನೋಡಲಿಕ್ಕಿದೆ. ಹಾಗೂ ಅದಕ್ಕೆ ಒನ್ ವರ್ಡ್ ಒನ್ ಮಾರ್ಕೆಟ್ ನಾವು ಗೊತ್ತೇ ಇದೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದಿಲ್ಲ. ಆದ್ದರಿಂದ ಡಿಎಕ್ಷನ್ ಓಕೆ, ಇಲ್ಲಿ ಈ ವ್ಯಾಲಿಟಲ್ಲಿ ನಿಮಗೆ ಇನ್ಕಮ್ ಬರುತ್ತೆ. ಸಿಸ್ಟಮಲ್ಲಿ ಈ ವ್ಯಾಲಿಡ್ ಸಿಸ್ಟಮ್ ಇದೆ, ಅದರಿಂದ ಅದರಲ್ಲಿ ಫ್ಲಗ್ ಆಗಿ ಓಕೆ ಹಾಗಾಕೊಂಡು ಇಲ್ಲಿ ನಿಮಗೆ ಸೈಟ್ಗೆ ಹೋಗ್ಬೋದು. dxnindia.in ಈ ಕಡೆ ಈ ವ್ಯಾಲಿಡ್ ಇದು ಇದೆ. dxn2u.com ಆನ್ಲೈನಲ್ಲಿ ಹೋಗ್ಬೋದು. ಆನಂತರ ನಿಮಗೆ ಕಂಪ್ನಿ ಲಿಟ್ರೇಚರ್ಸ್ ಸಿಗುತ್ತೆ, ಸಿಸ್ಟಮ್ ಮಾಡಲ್ಸ್ ಸಿಗುತ್ತೆ. ಇದು ಭಾಳ ಮಾಡಲ್ಸ್ ಎಲ್ಲ ನೀವು ತೊಗೊಳ್ಳೇಬೇಕು, ಯಾಕಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಈಗ ನಾನು ಏನು ಹೇಳಿದೆನಲ್ಲ ಎಲ್ಲ ಅದರಲ್ಲಿ ಇದೆ. ಓಕೆ, ಆಮೇಲೆ ಟ್ರೈಗ್ಯಾನೋಡರ್ಮ ಇದೆ, ಅದನ್ನು ತೊಗೊಳ್ಳಿ. ಓಕೆ, ಕಂಪ್ನಿ ಆನ್ಲೈನ್ ಮೀಟಿಂಗ್ಸ್ ಆ್ಯಂಡ್ ಟ್ರೈನಿಂಗ್ಸ್ ಎಲ್ಲ ಇರುತ್ತೆ. ಈಗ ನಿಮ್ಗೆ ಆಲ್ರೆಡಿ ನಿಮಗೆ 5 ಗಂಟೆಗೆ ನಮ್ಮದು ಟ್ರೈನಿಂಗ್ ಕಂಪ್ನಿದೆ ಮೀಟಿಂಗ್ಸ್ ಆ್ಯಂಡ್ ಟ್ರೈನಿಂಗ್ಸ್ ಎಲ್ಲ 5 ಗಂಟೆಗೆ ಇರುತ್ತೆ. ಅದಕ್ಕೆ ನೀವು ಜಾಯ್ನ್ ಆಗಿ. ಎಲ್ಲ ನೀವು ಬಿಟ್ಟಿರ್ತೀವಿ ನಿಮಗೆ ಆಲ್ರೆಡಿ ಆನ್ಲೈನ್ ನಾವು ವಾಟ್ಸಪ್ಪಲ್ಲೆಲ್ಲ ಬಿಟ್ಟಿರ್ತೀವಿ, ಜಾಯ್ನ್ ಆಗಿ ಅಂತ ಹೇಳ್ತಾ ಈಗ ನನಗೆ ಕೊಟ್ಟಂಥ ಒಂದು ಸಿಸ್ಟಮ್ ಸಬ್ಜೆಕ್ಟನ್ನು ಶಾರ್ಟಾಗಿ ಮುಗಿಸಿದ್ದೀನಿ. ಹಾಗಾಕೊಂಡು ಥ್ಯಾಂಕ್ ಯು ವೆರಿ ಮಚ್.